ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಉದಯ್ ಸರ್. ಇಂದು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಒಂದು 6, 7, 8, 9ನೇ ತರಗತಿ, 10ನೇ ತರಗತಿ, ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಎಸ್ಪೆಷಲಾಗಿ ಇವತ್ತಿಂದ ನಾವು 8ನೇ ತರಗತಿಯ ಒಂದು ಇತಿಹಾಸ ವಿಭಾಗದ ಏನು ಸರಣಿ ವಿಡಿಯೋ ಏನಿದೆ ಅದನ್ನು ಕಂಪ್ಲೀಟಾಗಿ ನಿಮಗೆ ಅರ್ಥ ಮಾಡಿಸುವಂಥ ಪ್ರಯತ್ನ ಮಾಡೋಣ. ಯಾಕಂದರೆ ನಾವು ಈ ಕಡಿಮೆ ಸಮಯದಲ್ಲಿ ಈ 6, 7, 8, 9, 10 ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಟೆಕ್ಸ್ಟ್ ಬುಕ್ಕನ್ನು ಓದ್ತಾ ಹೋದಾಗ ತುಂಬ ಲಾಂಗ್ ಟೈಮ್ ತೊಗೊಳುತ್ತೆ. ಹಾಗಾದರೆ ಅದನ್ನು ನಾವು ಕಡಿಮೆ ಟೈಮಲ್ಲಿ ಆ ಪುಸ್ತಕಗಳನ್ನು ಓದ್ಕೊಂಡು ಅರ್ಥ ಮಾಡ್ಕೊಂಡು ನಾವು ಯಾವ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರನ್ನು ನಡೆಸ್ಬೋದು ಅನ್ನೋದನ್ನು ನಾವಿವತ್ತು ಒಂದು ಸಣ್ಣ ಸಣ್ಣ ಸ್ಕಿಲ್ಗಳನ್ನು ಬಳಸಿ ಮೈಂಡ್ ಮ್ಯಾಪು ಚಿತ್ರಗಳನ್ನು ಬಳಸ್ಕೊಂಡು ಮೈಂಡ್ ಮ್ಯಾಪ್ ವಿಷಯಗಳನ್ನು ಬಳಸ್ಕೊಂಡು ಆ ಒಂದು ಟಾಪಿಕ್ಗಳನ್ನು ನೋಡ್ತಾ ಹೋಗೋಣ. ಈಗ ಇವತ್ತಿನ ಕಾನ್ಸೆಪ್ಟ್ ಯಾವುದಂದರೆ 8ನೇ ತರಗತಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಒಂದು ಭಾಗ 1ರಲ್ಲಿ ಇರುವಂಥ ಫಸ್ಟ್ ಪಾಠ ಏನಿದೆ, ಆಧಾರಗಳು ಅಂತ ಸೋರ್ಸಸ್ ಏನಿದೆ, ಈ ಟಾಪಿಕ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಬನ್ನಿ. ನೋಡಿ, ಈ ಥರ ನಿಮಗೊಂದು ಪೇಜ್ ಕಾಣ್ತಾ ಇದೆ. ಈ ಪೇಜ್ ನಿಮಗೆ ಅದ್ಭುತವಾಗಿ ಕಾಣ್ತದೆ ನೋಡಿರಿ. ಇಲ್ಲಾಗಾದರೆ ಇತಿಹಾಸ ಅಧ್ಯಾಯ 1 8ನೇ ತರಗತಿ ಪಾಠ ಇದು. ಅದರಲ್ಲಿ ಆಧಾರಗಳು ಅಂತ ಇದೆ, ಎವಿಡೆನ್ಸನ್ಸ್ ಅಂತ ಇದೆ. ಈ ಟಾಪಿಕನ್ನು ನಾವು ನೋಡ್ಕೊಳ್ತೀವಿ. ಹಾಗಾದರೆ ಈ ಟಾಪಿಕನ್ನು ಎಲ್ಲವನ್ನು ಓದ್ಕೊಂಡು ನಾವು ಅರ್ಥ ಮಾಡ್ಕೊಳೋದು ಹೇಗೆ ನೋಡಿರಿ, ಭಾಳ ಚೆನ್ನಾಗಿ. ಇದರಲ್ಲಿ ಇತಿಹಾಸ ಅಧ್ಯಯನದಲ್ಲಿ ಆಧಾರದ ಪ್ರಾಮುಖ್ಯತೆ ಏನು, ಮತ್ತು ವಿವಿಧ ಸಾಹಿತ್ಯ ಆಧಾರಗಳು ಯಾವ್ಯಾವುದು, ಮತ್ತು ಪ್ರಾಕ್ತನ ಆಧಾರಗಳು ಅರ್ಥ ಮತ್ತು ಪ್ರಾಮುಖ್ಯತೆ ಏನು, ಮತ್ತು ಮೌಖಿಕ ಆಧಾರಗಳು ಮತ್ತು ಐತಿಹ್ಯ ಆಧಾರಗಳು ಎಂದರು ಅಂತ ಹೇಳಿ ಈ ಒಂದು ಟಾಪಿಕನ್ನು ಓದಿದ ಮೇಲೆ ನಾವು ತಿಳ್ಕೊಳ್ತೀವಿ. ಅಂದರೆ ಇವನ್ನ ನಾವು ಡಿವೈಡ್ ಮಾಡ್ಕೊಳೋದು ಹೆಂಗೆ, ಈ ಎಲ್ಲ ಕಾನ್ಸೆಪ್ಟನ್ನು ಮಿಕ್ಸ್ ಮಾಡಿ ಒಂಥರ ಕೊಡ್ತಾ ಹೋಗಿದ್ದಾರೆ ನಮಗೆ. ಅದು ಅರ್ಥ ಮಾಡ್ಕೊಳ್ಳಿ ಅಂತ ಕೊಟ್ಟಾರೆ, ಬಟ್ ನಮಗೆ ಇಷ್ಟು ಪೇಷನ್ಸ್ ಬೇಕಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ. ಅದಕ್ಕೋಸ್ಕರ ಇವತ್ತು ನಾವೇನು ಮಾಡಿದ್ದೀವಿ, ನಮ್ಮ ಹುಡುಗರಿಗೆಲ್ಲ ಹೆಲ್ಪ್ ಆಗಲಿ ಅಂತೇಳಿ ಕೆಲವೊಂದು ಕಾನ್ಸೆಪ್ಟನ್ನು ಮೈಂಡ್ ಮ್ಯಾಪ್ ಮೂಲಕವಾಗಿ ಅರ್ಥ ಮಾಡ್ಸೋಕ್ಕೆ ನಾವು ಈ ಒಂದು ಕ್ಲಾಸಸ್ಸನ್ನು ಮಾಡ್ತಿದ್ದೀವಿ. ಅಂದರೆ ಕಂಪ್ಲೀಟ್ 6ನೇ ತರಗತಿಯಿಂದ ಹಿಡಿದು ಸೆಕೆಂಡ್ ಪಿ ಯು ಸಿವರೆಗೂ ಇದೇ ಥರ ಕ್ಲಾಸಸ್ ಮಾಡಿಕೊಳ್ಳುವಂಥ ಪ್ಲಾನ್ ಇದೆ. ಎಲ್ಲ ನಿಮ್ಮ ಸಹಕಾರ ಅದಕ್ಕೆ ಬೇಕಾಗುತ್ತೆ. ನೋಡ್ತಾ ಹೋಗೋಣ. ಇದು ಟಾಪಿಕ್ ಹಿಂಗಿದೆ. ಆದರೆ ಈ ಟಾಪಿಕನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕಂತ ಬಂದ ನೋಡಿಲಿ. ಇತಿಹಾಸದಲ್ಲಿ ಆಧಾರಗಳ ಪ್ರಾಮುಖ್ಯತೆ ಏನು, ವಿವಿಧ ಸಾಹಿತ್ಯ ಆಧಾರಗಳು ಅಂದರೆ ಯಾವ್ಯಾವು, ಪ್ರಾಕ್ತನ ಆಧಾರಗಳು ಅರ್ಥ ಮತ್ತು ಪ್ರಾಮುಖ್ಯತೆ ಏನು, ಮೌಖಿಕ ಆಧಾರಗಳು ಮತ್ತು ಐತಿಹ್ಯಗಳ ಬಗ್ಗೆ ಓದ್ಕೊಳ್ತೀವಿ. ಹಾಗಾದರೆ ಇಲ್ಲಿ ಚರಿತ್ರೆ ರಚನೆಗೆ ಆಧಾರಗಳು ಏಕೆ ಬೇಕು, ಅದು ಭಾಳ ಇಂಪಾರ್ಟೆಂಟ್. ಇತಿಹಾಸವನ್ನು ರಚನೆ ಮಾಡಬೇಕಂದ್ರೆ ಎವಿಡೆನ್ಸಸ್ ಯಾಕೆ ಬೇಕು ಅಂತ, ಹಂಗಂದ್ರೆ ಏನು ಅಂತ. ಆಮೇಲೆ ಆಧಾರಗಳು ಎಂದರೆ ಏನು ನೋಡಿ, ಆಧಾರ ಅಂದರೆ ಏನು ಎನ್ನುವ ಪ್ರಶ್ನೆ ಬಹಳ ಮುಖ್ಯ ಆಗುತ್ತೆ. ಹಾಗಾದರೆ ಇದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ನೋಡೋದಾದರೆ ಭಾಳ ಚೆನ್ನಾಗಿ ನಾವು ಈ ಒಂದು ವಿಷಯವನ್ನು ನೋಡ್ತಾ ಹೋಗ್ತೀವಿ. ಎಸ್, ನಿಮಗೆ ಅದ್ಭುತವಾದ ಒಂದು ಚಿತ್ರ ಕಾಣ್ತಾ ಇದೆ. ಇದು ಮೈಂಡ್ ಮ್ಯಾಪ್. ಈ ಒಂದು ಸ್ಲೈಡಿನ ಈ ಒಂದು ಪೇಜಿನ ಮೈಂಡ್ ಮ್ಯಾಪ್ ಸ್ಲೈಡು ಇದಾಗಿದೆ ನೋಡಿ. ಅದ್ಭುತವಾಗಿ ಕಲರ್ಫುಲ್ಲಾಗಿ ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ. ಅಷ್ಟೇ ಕಲರ್ಫುಲ್ಲಾಗಿ ವಿಷಯವನ್ನು ತಂದಿದ್ದೀವಿ. ಬರೀ ಇಮೇಜ್ ಮಾತ್ರ ಕಲರ್ಫುಲ್ ಇಲ್ಲ, ವಿಷಯನೂ ಸಹಿತ ಕಲರ್ಫುಲ್ ಆಗಿದೆ. ಅದನ್ನು ನೋಡ್ತಾ ಹೋಗೋಣ. ಹಾಗಾದರೆ ಆಧಾರಗಳು ಅಂತ. ಹಾಗಾದರೆ ಆಧಾರಗಳಲ್ಲಿ ಫಸ್ಟು ಆಧಾರ ಅಂದರೆ ಏನು, ಆಧಾರ ಅಂದರೆ ಏನು ನೋಡ್ರಿ. ಇಲ್ಲಿ ಚರಿತ್ರೆಯ ರಚನೆಗೆ ಆಧಾರಗಳು ಏಕೆ ಬೇಕು ಅನ್ನೋ ಮಾತಿಗೆ ಆಧಾರಗಳು ಎಂದರೆ ಇನ್ನೂ ಪ್ರಶ್ನೆಗೆ ಬಹಳ ಮುಖ್ಯವಾಗಿರುತ್ತೆ. ಮಾನವನು ಕಲೆ ಹಾಕಿದಂಥ ಚರಿತ್ರೆಯ ರಚನೆಗೆ ಪ್ರಮುಖವಾದ ಸಾಮಗ್ರಿಗಳನ್ನು ನಾವೇನು ಕರ್ಕೊಳ್ತೀವಿ, ಆಧಾರಗಳು ಅಂತ ಕರಿತೀವಿ. ಅಂದರೆ ಮನುಷ್ಯನ ವಾಸ ಮಾಡ್ತಾ ಬಂದಿದ್ದಾನೆ, ಚರಿತ್ರೆ ವಿಷಯ ಏನಿದೆ ಅದನ್ನು ಓದಲಿಕ್ಕೆ ನಾವು ಸಂಗ್ರಹಿಸಿರುವಂಥ ಒಂದು ವಿಷಯಗಳನ್ನು, ಸಾಮಗ್ರಿಗಳನ್ನು ಆಧಾರಗಳು, ಎವಿಡೆನ್ಸಸ್ ಅಂತ ಕರಿತೀವಿ. ಹಾಗಾದರೆ ಆಧಾರದ ಪ್ರಮುಖ ಬಿಂದು ಯಾವುದು ಅಂತ, ಆಧಾರದ ಪ್ರಮುಖ ಬಿಂದು ಯಾವುದು, ಹಾಗಾದರೆ ಆಧಾರದ ಯಾಕೆ ಬೇಕು, ಆಧಾರ ಬಿಂದು ಯಾವುದು? ಹಾಗಾದರೆ ನೋಡಿರಿ, ಇತಿಹಾಸದ ಅಧ್ಯಯನದಲ್ಲಿ ಆಧಾರಗಳು ಭಾಳ ಪ್ರಾಮುಖ್ಯತೆ ಇದೆ. ನೆಕ್ಸ್ಟ್ ಇದರಲ್ಲಿ ವಿವಿಧ ಸಾಹಿತ್ಯ ಆಧಾರಗಳು ಕಂಡುಬರ್ತವೆ. ಅದರಲ್ಲಿ ಪ್ರಾಚೀನ ಆಧಾರಗಳು, ಆಧುನಿಕ ಮತ್ತು ಪ್ರಾಮುಖ್ಯತೆಯನ್ನು ನೋಡ್ತಾ ಹೋಗ್ತೀವಿ. ಮತ್ತು ಅದರಲ್ಲಿ ಮೌಖಿಕ ಆಧಾರಗಳು ಮತ್ತು ಐತಿಹ್ಯಗಳನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿದ್ದಾವಲ್ಲ, ಎಲ್ಲಿ ಈ ಕಾನ್ಸೆಪ್ಟ್ ಅದ ನೋಡಿರಿ. ಇಲ್ಲಿ ಯಾವಂತ ಬಂದಾಗ ಒಂದು ವಿವಿಧ ಸಾಹಿತ್ಯ ಆಧಾರಗಳು, ಪ್ರಾಕ್ತನ ಆಧಾರಗಳು, ಅರ್ಥ ಮತ್ತು ಪ್ರಾಮುಖ್ಯತೆ, ಮೌಖಿಕ ಆಧಾರಗಳು, ಐತಿಹ್ಯಗಳನ್ನು ನಾವು ಈ ಥರ ಸ್ಲೈಡ್ ಮಾಡಿಕೊಟ್ಟಿವಿ. ಇತಿಹಾಸದಲ್ಲಿ ಆಧಾರಗಳ ಪ್ರಾಮುಖ್ಯತೆ, ವಿವಿಧ ಸಾಹಿತ್ಯ ಆಧಾರಗಳು, ಪ್ರಾಚೀನ ಆಧಾರಗಳು ಮತ್ತು ಆಧುನಿಕ ಪ್ರಾಮುಖ್ಯತೆ ಮತ್ತು ಮೌಖಿಕ ಆಧಾರಗಳು ಮತ್ತು ಐತಿಹ್ಯಗಳು ಅಂತ ಇದೆ. ಈಗ ಮತ್ತು ಅದರಲ್ಲಿ ಆಧಾರಗಳ ವಿಧಗಳನ್ನು ನೋಡ್ತೀವಿ ನೋಡಿರಿ. ಇಲ್ಲಿ ನಮಗೆ ಭಾಳ ಚೆನ್ನಾಗಿದೆ. ಇವು ಆಧಾರ ವಿಧಗಳನ್ನು ನಾವು ಇಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ಏನಂತ ಬಂದಾಗ ಆಧಾರದ ವಿಧಗಳು ಅಂತ ಕರ್ಕೊಳ್ತೀವಿ. ಯಾವ್ಯಾವ ಸರ್ ಆಧಾರ ವಿಧಗಳು? ಎಸ್ ನೋಡಿರಿ, ಆಧಾರ ವಿಧಗಳ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು ಸಾಹಿತ್ಯ ಆಧಾರಗಳು, ಮತ್ತು ಅದರಲ್ಲಿ ಪುರಾತತ್ವ ಆಧಾರಗಳು, ಆಮೇಲೆ ನೆಕ್ಸ್ಟು ಮೌಖಿಕ ಆಧಾರಗಳು, ಆಮೇಲೆ ವಿಶೇಷ ಆಧಾರಗಳು ಅಂತೇಳಿ ವಿಶೇಷವಾಗಿರುವಂಥ ನಮಗೆ ಆಧಾರಗಳು ಅಂತ. ಹಾಗಾದರೆ ಸಾಹಿತ್ಯ ಆಧಾರಗಳು ಅಂದರೆ ಯಾವ ಸರ, ಯಾವ್ಯಾವ ಬರ್ತವೆ ಸಾಹಿತ್ಯ ಆಧಾರಗಳಲ್ಲಿ ಅಂದರೆ ನೋಡಿ, ಇತಿಹಾಸವನ್ನು ಓದ್ಕೋಬೇಕಂದ್ರೆ ಈ ಆಧಾರಗಳನ್ನು ನಾವು ಡಿವೈಡ್ ಮಾಡ್ಕೊಳ್ತಾ ಹೋಗ್ತೀವಿ. ಸಾಹಿತ್ಯ ಆಧಾರಗಳು, ಪುರಾತತ್ವ ಆಧಾರಗಳು, ಮತ್ತು ಮೌಖಿಕ ಆಧಾರಗಳು, ಮತ್ತು ವಿಶೇಷವಾದ ಆಧಾರಗಳು ಅಂತೇಳಿ ನೋಡ್ಕೊಳ್ತಾ ಹೋಗ್ತೀವಿ. ಹಾಗಾದರೆ ಸಾಹಿತ್ಯ ಆಧಾರಗಳು ಅಂತ ಬಂದಾಗ ಭಾಳ ಚೆನ್ನಾಗಿ ಸ್ಪಷ್ಟವಾಗಿ ನೋಡ್ಕೊಳ್ತೀವಿ. ಶಿಲಾಶಾಸನಗಳಾಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಈ ಕೃತಿಗಳಾಗಿರ್ಬೋದು, ಮತ್ತು
ಕಲೆಗಳಾಗಿರ್ಬೋದು, ಅದ್ರ ಜೊತೆಗೆ ಈ ಶಾಸನಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ವಿವಿಧ ಬರಹಗಳಾಗಿರ್ಬೋದು, ಇವು ನಾವು ಸಾಹಿತ್ಯ ಆಧಾರಗಳು ಅಂತ ಕರ್ಕೊಳ್ತೀವಿ. ಹಾಗಾದರೆ ಪುರಾತತ್ವ ಆಧಾರಗಳು ಅಂದರೆ ಏನು? ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತ ಕರಿತೀವಿ. ಅದರಲ್ಲಿ ಅವಶೇಷಗಳು, ಪುರಾವೆಗಳಾಗಿರ್ಬೋದು, ಮತ್ತು ಕಟ್ಟಡಗಳಾಗಿರ್ಬೋದು, ಪಾತ್ರಗಳಾಗಿರ್ಬೋದು, ಶಿಲಾಕೃತಿಗಳಾಗಿರ್ಬೋದು, ಅದರ ಜೊತೆಗೆ ಇತ್ಯಾದಿಗಳನ್ನು ನಾವು ಪುರಾತತ್ವ ಆಧಾರಗಳು ಅಂತ ಕರ್ಕೊಳ್ತೀವಿ. ಹಾಗಾದರೆ ಮೌಖಿಕ ಆಧಾರ ಅಂದರೆ ಬಾಯಿಂದ ಬಾಯಿಗೆ ಬಂದಂಥ ಎವಿಡೆನ್ಸಸ್ಗಳೇನು ಅಂತ ನೋಡಿರಿ. ಅಸಲಿ ದಾಖಲೆಗಳಾಗಿರ್ಬೋದು, ಮತ್ತಿನ್ನು ಪತ್ರಗಳಾಗಿರ್ಬೋದು, ದಿನಚರಿಗಳಾಗಿರ್ಬೋದು, ಫೋಟೋಗಳಾಗಿರ್ಬೋದು, ಸರ್ಕಾರದ ದಾಖಲೆಗಳು, ಇವುದನ್ನು ನಾವು ಮೌಖಿಕ ಆಧಾರಗಳು ಅಂತ ಕರ್ಕೊಳ್ತೀವಿ. ಇನ್ನು ವಿಶೇಷ ಆಧಾರಗಳು ಅಂತ ಬಂದಾಗ ಹಿಂದಿನ ಆಧಾರಗಳ ಅಧ್ಯಯನದಿಂದ ಪಡೆಯುವ ನಿರ್ಣಾಯಕಗಳು ಮತ್ತು ವಿಶೇಷ ಆಧಾರಕಗಳಾಗಿ ನಮಗೆ ಕಂಡುಬರ್ತವೆ. ಹಾಗಾದರೆ ಮತ್ತೆ ನಾವು ಇಲ್ಲಿ ಕೆಲವೊಂದು ವಿಷಯಗಳನ್ನು ನೋಡ್ತಾ ಹೋಗ್ತೀವಿ. ಬಹುಶಃ ನಾನು ನಿಮಗೆ ಈ ಕಡೆ ಬಂದು ಅಡ್ಡ ಆಗ್ತೀನಿ, ಅದಕ್ಕೋಸ್ಕರ ನಾನು ಇಲ್ಲಿನ ಇವುಗಳನ್ನು ಚರ್ಚೆ ಮಾಡೋಕ್ಕೆ ಹೋಗ್ತೀನಿ. ಅದರಲ್ಲಿ ಪ್ರಮುಖವಾಗಿ ಈ ಆಧಾರಗಳನ್ನು ಓದೋದ್ರಿಂದ ನಮಗೆ ಏನು ಲಾಭ, ಏನು ಪ್ರಾಮುಖ್ಯತೆ ಇದೆ ಆದಾಗ ನೋಡಿರಿ. ನಿಮಗೆ ಸೋರ್ಸಸ್ ನೋಡಿದ್ವಿ ನಾವು, ಇಲ್ಲಿ ಕಾಣ್ತು ಭಾಳ ಚೆನ್ನಾಗಿ ನಮಗೆ ಆಧಾರಗಳ ಪ್ರಾಮುಖ್ಯತೆ ಅಂತ ಇತ್ತು. ಆಧಾರಗಳ ಇದನ್ನು ನಾವು ಒಂದು ಸಪ್ರೇಟ್ ಸ್ಲೈಡ್ ಮಾಡ್ಕೊಂಡಿದ್ದೀವಿ, ಸಪ್ರೇಟ್ ವಿಷಯ ಮಾಡ್ಕೊಂಡಿದ್ವಿ. ಆಧಾರಗಳ ಪ್ರಾಮುಖ್ಯತೆಯನ್ನು ಏನು ಹೇಳುತ್ತೆ ಆಧಾರ ಪ್ರಾಮುಖ್ಯತೆ ನೋಡಿ. ಇತಿಹಾಸದ ಸತ್ಯತೆ ಮತ್ತು ವಿಶ್ವಾಸಾರ್ಹತೆಯನ್ನು ನಿರ್ಧರಿಸಲು ಸಹಾಯಕ. ನೋಡಿರಿ, ಇತಿಹಾಸ ಅನ್ನೋದು ಏನು ಸತ್ಯಸತ್ಯತವಾಗಿದೆನೋ ಅಥವಾ ವಿಶ್ವಾಸಾರ್ಹವಾಗಿದೆ ಅನ್ನೋ ನಿರ್ಧಾರ ಮಾಡೋಕ್ಕೆ ಏನು ಬೇಕು, ನಮಗೆ ಆಧಾರ ಬೇಕು. ಇತಿಹಾಸ ಯಾವ ಥರ ಇದೆ, ಹಾಗಾದರೆ ಇತಿಹಾಸವನ್ನು ಓದಲಿಕ್ಕೆ ಎವಿಡೆನ್ಸಸ್ ಏನು, ಸತ್ಯವಾಗಿದೆನೋ ಅಥವಾ ಸುಳ್ಳು ಅಂತ ಹೇಳುತ್ತೋ, ಹಾಗಾದರೆ ಇದು ನಂಬಬೇಕೋ ನಂಬಾರ್ದು ಅನ್ನೋಕ್ಕೆ ನಮಗೆ ಎವಿಡೆನ್ಸಸ್ ಬೇಕಾಗುತ್ತೆ, ಆಧಾರ ಬೇಕಾಗುತ್ತೆ. ಹಾಗಾಗಿ ಇದು ಆಧಾರದ ಪ್ರಾಮುಖ್ಯತೆ ಅಂತ ಬಂದಾಗ ಇತಿಹಾಸದ ಸತ್ಯಸತ್ಯತೆ ಮತ್ತು ವಿಶ್ವಾಸಾರ್ಹತೆ ನಿರ್ಧರಿಸಲಿಕ್ಕೆ ನಮಗೆ ತುಂಬ ಸಹಾಯಕ ಆಗುತ್ತೆ ಆಧಾರ. ಆಮೇಲೆ ಇಂದಿನ ಸಮಾಜದ ಚರಿತ್ರೆ ಮತ್ತು ಜೀವನ ಶೈಲಿ, ಸಂಸ್ಕೃತಿಯನ್ನು ತಿಳಿಯಲು ನಮಗೆ ತುಂಬ ಸಹಾಯಕ. ಹಿಂದಿನ ಸಮಾಜವನ್ನು ತಿಳಿಲಿಕ್ಕೆ, ಸಂಸ್ಕೃತಿಯನ್ನು ತಿಳಿಲಿಕ್ಕೆ, ಚರಿತ್ರೆಯನ್ನು ತಿಳಿಲಿಕ್ಕೆ ತುಂಬ ಸಹಾಯಕ ಆಗುತ್ತೆ ನಮಗೆ ಎವಿಡೆನ್ಸಸ್. ಆಮೇಲೆ ಈ ರಚನೆಗಳ ಕಾರಣ ಮತ್ತು ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕ. ಅಂದರೆ ಇತಿಹಾಸ ಯಾವ ರೀತಿ ರಚನೆ ಆಯಿತು, ಅದರ ಪರಿಣಾಮಗಳೇನು ಮತ್ತು ಅದರ ಕಾರಣಗಳೇನು ಅನ್ನೋದನ್ನು ತಿಳಿಲಿಕ್ಕೆ ನಮಗೆ ತುಂಬ ಸಹಾಯ ಮಾಡುತ್ತೆ ಆಧಾರಗಳು. ಆಮೇಲೆ ಇತಿಹಾಸದ ಅಧ್ಯಯನವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲಿಕ್ಕೆ ಎವಿಡೆನ್ಸಸ್ ಬೇಕು ರೀ. ಇತಿಹಾಸ ಹಿಂಗೆ ಆಗೋಗಿದೆ ಅಂತ ಹೇಳಲಿಕ್ಕೆ ನಮಗೆ ಆಧಾರ ಬೇಕಲ್ವಾ, ಅದಕ್ಕೋಸ್ಕರ ಇದನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲಿಕ್ಕೆ ಆಧಾರಗಳು ಬೇಕಾಗುತ್ತೆ. ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ ನೋಡಿರಿ ಇದು ಆಧಾರಗಳ ಪ್ರಾಮುಖ್ಯತೆ. ನಿಮಗೆ GPSC ಆಗಿರ್ಬೋದು ಅಥವಾ KS ಎಕ್ಸಾಮ್ಸ್ಗಾಗಿರ್ಬೋದು ಆಧಾರಗಳ ಬಗ್ಗೆ ಚೆನ್ನಾಗಿ ಕೇಳಿದ್ನಪ್ಪ ಅಂದರೆ ಸ್ಪಷ್ಟವಾದ ಮಾಹಿತಿಯನ್ನು ತಿಳ್ಕೊಂಡು ನೀವು ಈಸಿಯಾಗಿ ಆನ್ಸರ್ಸ್ನ ಫೈಂಡ್ ಮಾಡ್ತಾ ಹೋಗ್ಬೋದು. ಈಗ ಮತ್ತೆ ವಿಷಯಕ್ಕೆ ಹೋಗುವಂಥ ಪ್ರಯತ್ನ ಮಾಡೋಣ. ಹಾಗಾದರೆ ಇಲ್ಲಿ ವಿಷಯಕ್ಕೆ ಹೋಗುವಂಥ ಪ್ರಯತ್ನ ಅಂತ ಬಂದಾಗ ನಾವಿಲ್ಲಿ ಕೆಲವೊಂದು ವಿಷಯಗಳು ನೋಡ್ತಾ ಹೋಗ್ತೀವಿ. ಆಧಾರದ ಮೌಲ್ಯಾಂಕನ ಅಥವಾ ಇವ್ಯಾಲ್ಯುವೇಷನ್ ಅಂತ ಕರ್ಕೊಳ್ತೀವಿ. ಆಧಾರಗಳನ್ನು ಯಾವ ರೀತಿ ನಾವು ನಂಬಬೇಕಾಗುತ್ತೆ, ಆಧಾರಗಳನ್ನಂದರೆ ಇಲ್ಲಿ ಇವ್ಯಾಲ್ಯುವೇಷನ್ ಪ್ರಾಮಾಣಿಕತೆ ಅಂತ. ಆಧಾರಗಳನ್ನು ಪ್ರಾಮಾಣೀಕರಿಸಬೇಕು, ಆಧಾರಗಳು ಹೌದೋ ಅಲ್ಲ ಅಂತಕ್ಕೆ ಪ್ರಾಮಾಣೀಕರಿಸಬೇಕು. ಅದಕ್ಕೆ ನಾವೇನು ಕರ್ಕೊಳ್ತೀವಿ ಅಂದರೆ ಅಥೆನ್ಸಿಟಿ ಅಂತ ಕರ್ಕೊಳ್ತೀವಿ. ಹಾಗಾದರೆ ಆಧಾರ ನಿಜವೇ ಅಥವಾ ನಕಲಿಯೇ, ಇದು ಆಧಾರ ಎವಿಡೆನ್ಸ್ ಅನ್ನೋದು ನಿಜವಾಗಿದೆನಾ ಅಥವಾ ನಕಲಿದ ಅಂತ ಕಂಡುಹಿಡಿಯೋಕ್ಕೋಸ್ಕರ ನಮಗೆ ಆಧಾರಗಳ ಪ್ರಾಮಾಣಿಕತೆ ಬೇಕಾಗುತ್ತೆ. ಆಮೇಲೆ ವಿಶ್ವಾಸಾರ್ಹತೆ ಬೇಕಾಗುತ್ತೆ, ಅಂದರೆ ರಿಲೇಬಿಲಿಟಿ ಬೇಕಾಗುತ್ತೆ. ಬರಹಗಾರ, ಈ ಸೃಷ್ಟಿಕರ್ತ ರೆಡಿ ಮಾಡಿರ್ತಕ್ಕಂಥದ್ದು ರೆಡಿ ಇದೆನೋ ಅಥವಾ ಸರಿ ಇದೆನೋ ಅಥವಾ ಸರಿ ಇಲ್ವೋ, ಅದು ವಿಶ್ವಾಸಾರ್ಹಕ್ಕೆ ನಮಗೆ ಬೇಕಾಗುತ್ತೆ. ಆಮೇಲೆ ಒಂದು ಆಧಾರದ ಕಾಲಮಾನ, ನಮಗೆ ಟೈಮ್ ಲೈನ್ ಬೇಕಾಗುತ್ತೆ. ಯಾವಾಗಿಂದ ಇದು ಆಧಾರ, ಈಗ ಈ ಬಹುಶಃ 200 ವರ್ಷ ಆಗಿರೋದನ್ನು ಆಧಾರವನ್ನು ಈಗ ನಿನ್ನೆ ಮೊನ್ನೆ ಹೇಳಕ್ಕೆ ಹೋದರೆ ಅದನ್ನ ಯಾರು ನಂಬಕ್ಕೆ ರೆಡಿ ಇರಲ್ಲ. ಅದಕ್ಕೋಸ್ಕರ ಅದು ಯಾವ ಕಾಲಮಾನದ್ದು, ಆಯಾ ಕಾಲಮಾನದಲ್ಲಿ ಸಿಕ್ಕಿರುವಂಥ ಎವಿಡೆನ್ಸಸ್ಸು ಅಥವಾ ಲೇಟಾಗಿ ಬಂದಿರುವಂಥ ಎವಿಡೆನ್ಸಸ್ಸು ಅನ್ನೋದು ಕಾಲಮಾನದ ಬಗ್ಗೆ ಆಧಾರ ನಾವು ತಿಳ್ಕೊಬೇಕಾಗತ್ತೆ. ಆಮೇಲೆ ಉದ್ದೇಶ, ಈ ಆಧಾರವನ್ನು ರಚನೆ ಮಾಡಲಿಕ್ಕೆ ಏನು ಪರ್ಪಸ್ ಇದೆ, ಉದ್ದೇಶ ಏನಿದೆ ನೋಡ್ಕೊಳ್ತಾ ಹೋಗ್ತೀವಿ. ಆಮೇಲೆ ಪೂರ್ಣತೆ, ಅಂದರೆ ಇದು ಕಂಪ್ಲೀಟೆನ್ಸ್ ಇದೆಯಾ, ಅಂದರೆ ಇದು ಕಂಪ್ಲೀಟ್ ಆಗಿದೆನಾ. ಎವಿಡೆನ್ಸಸ್ ನಮ್ಗೆ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಓದ್ತೀವಿ ಅಂದರೆ ಆಧಾರ ಓದಲಿಕ್ಕೆ ಅದು ಉದ್ದೇಶ ಏನಿದೆ, ಹಾಗಾದರೆ ಪರಿಪೂರ್ಣವಾಗಿದೆ ಹಾಗಾದರೆ ನೋಡ್ಕೋಬೇಕಾಗತ್ತೆ. ಆಮೇಲೆ ಪಕ್ಷಪಾತ, ಹಾಗಾದರೆ ಇದು ಯಾವುದಾದ್ರೂ ಪಕ್ಷಪಾತವಾಗಿದೆನಾ, ಸ್ವಜನ ಪಕ್ಷಪಾತನ ಅಥವಾ ವ್ಯಕ್ತಿ ಪಕ್ಷಪಾತನ ಅಥವಾ ವಸ್ತುವಿಷ್ಟು, ಈ ಥರ ನಾವು ಪಕ್ಷಪಾತ ನೋಡ್ಕೊಳ್ತೀವಿ. ಇದು ನಮಗೆ ಆಧಾರದ ಮೌಲ್ಯಾಂಕನ ಅಂತ ಕೊರ್ಕೊಳ್ತೀವಿ, ಇವ್ಯಾಲ್ಯುವೇಷನ್ ಅಂತೇಳಿ ಕರಿತಾ ಹೋಗ್ತೀವಿ. ಅಂದರೆ ಇತಿಹಾಸವನ್ನು ಓದೋಕ್ಕೆ ಆಧಾರಗಳು ಬೇಕು, ಆಧಾರ ಬಿಂದುಗಳನ್ನು ನೋಡ್ಕೊಂಡ್ವಿ, ಅದ್ರ ಜೊತೆಗೆ ಆಧಾರದ ಪ್ರಾಮುಖ್ಯತೆ ನೋಡ್ಕೊಂಡ್ವಿ, ಮತ್ತು ಆಧಾರದ ವಿಧಗಳು ನೋಡ್ಕೊಂಡ್ವಿ, ಮತ್ತು ಆಧಾರದ ಮೌಲ್ಯಾಂಕನವನ್ನು ನಾವು ನೋಡ್ಕೊಳ್ತೀವಿ. ಅದರಲ್ಲಿ ಈಗ ಆಧಾರಗಳ ಉದಾಹರಣೆಗಳನ್ನು ನಾವು ನೋಡ್ಕೊಳ್ತೀವಿ. ಆಧಾರಗಳ ಉದಾಹರಣೆಗಳು, ಹಾಗಾದ್ರೆ ನೋಡಿರಿ ಇಲ್ಲಿ ಶಾಸನಗಳು ಅಂತ ಕೊಡ್ಕೊಳ್ತೀವಿ. ಉದಾಹರಣೆಗೆ ಅಶೋಕನ ಶಾಸನಗಳು, ಶಾಸನಗಳಲ್ಲಿ ಉದಾಹರಣೆಗೆ ಅಶೋಕನ ಶಾಸನಗಳು. ಆಮೇಲೆ ಸಾಹಿತ್ಯ ಕೃತಿಗಳು ಅಂತ ನೋಡ್ಕೊಳ್ತೀವಿ. ಅದರಲ್ಲಿ ಈಗ ನಾವು
ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಇವೆಲ್ಲವೂ ಸಾಹಿತ್ಯ ಕೃತಿಗಳು ಅಂತೇಳಿ ಕರಿತಾ ಹೋಗ್ತೀವಿ. ಇನ್ನು ನಾಣ್ಯಗಳು ಅಂತ ಬಂದಾಗ ಪ್ರಾಚೀನ ನಾಣ್ಯಗಳು ಅಂದರೆ ಆಯಾ ರಾಜ್ಯದ ಕಾಲದಲ್ಲಿ ಆಳ್ವಿಕೆ ಮಾಡಿದಂಥ ನಾಣ್ಯಗಳನ್ನು ನಾವಿಲ್ಲಿ ಆಧಾರವಾಗಿ ತೊಗೊಳ್ತೀವಿ. ಮತ್ತು ಪುರಾತತ್ವ ಅವಶೇಷಗಳು ಅಂತ ಬಂದಾಗ ಈಗ ಉದಾಹರಣೆಗೆ ನಾವು ಹಂಪಿಯ ಒಂದು ಕಟ್ಟಡಗಳನ್ನು ಪುರಾತತ್ವ ಅವಶೇಷಗಳಿಗೆ ಎಕ್ಸಾಂಪಲ್ ತೊಗೊಂಡಿದ್ದೀವಿ. ಮತ್ತು ದಾಖಲಾತಿಗಳು ಅಂತ ಬಂದಾಗ ಇಲ್ಲಿ ಸ್ವತಂತ್ರ ಚಳವಳಿಯ ಪತ್ರಗಳು ಏನಿದ್ದಾವೆ ಅವುಗಳನ್ನು ನಾವು ದಾಖಲಾತಿಗಳು ಅಂತ ಕರಿತೀವಿ. ಅಂದರೆ ಇತಿಹಾಸವನ್ನು ಓದಲಿಕ್ಕೆ ನಮಗಿಲ್ಲಿ ಆಧಾರಗಳು ಉದಾಹರಣೆಗಳಾಗಿ ಕಂಡುಬರ್ತವೆ. ಶಾಸನ ಅಂತ ಬಂದಾಗ ಅಶೋಕನ ಶಾಸನ ಆಗಿರ್ಬೋದು, ಸಾಹಿತ್ಯ ಕೃತಿಗಳು ಅಂತ ಬಂದಾಗ ಮಹಾಭಾರತ, ರಾಮಾಯಣ ಆಗಿರ್ಬೋದು, ಮತ್ತು ಪುರಾತತ್ವ ನಾಣ್ಯಗಳು ಅಂತ ಬಂದಾಗ ಪ್ರಾಚೀನ ನಾಣ್ಯಗಳಾಗಿರ್ಬೋದು, ಮತ್ತು ಪುರಾತತ್ವ ಅವಶೇಷಗಳು ಬಂದಾಗ ಹಂಪಿಯ ಒಂದು ಅವಶೇಷಗಳಾಗಿರ್ಬೋದು, ಮತ್ತು ದಾಖಲೆಗಳು ಅಂತ ಬಂದಾಗ ಇಲ್ಲಿ ಸ್ವತಂತ್ರ ಚಳವಳಿಯ ಪತ್ರಗಳನ್ನು ನಾವು ದಾಖಲೆಯಾಗಿ ತಗೊಳ್ತೀವಿ. ಓಕೆನಾ? ಈಗ ಆಧಾರವನ್ನು ಹೆಂಗೆ ಬಳಸಬೇಕು ನಾವು, ಈ ಸೋರ್ಸಸ್ಸನ್ನು, ಎವಿಡೆನ್ಸಸ್ಗಳನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ನೋಡ್ತಾ ಹೋಗ್ತೀವಿ. ಆಧಾರಗಳನ್ನು ಫಸ್ಟು ಸಂಗ್ರಹಿಸಬೇಕಾಗತ್ತೆ. ಎವಿಡೆನ್ಸಸ್ಸನ್ನು ಫಸ್ಟ್ ನಾವು ಸೋರ್ಸ್ಗಳನ್ನು ಕಲೆಕ್ಟ್ ಮಾಡಬೇಕಾಗತ್ತೆ, ಸಂಗ್ರಹಿಸಬೇಕಾಗತ್ತೆ. ಅದಾದಮೇಲೆ ಈ ಆಧಾರದ ಅಧ್ಯಯನ ಮತ್ತು ವಿಶ್ಲೇಷಣೆಯನ್ನು ಮಾಡಬೇಕಾಗತ್ತೆ. ಆಧಾರವನ್ನು ಓದಬೇಕಂದ್ರೆ ಅದರ ಅಧ್ಯಯನ ಮಾಡಬೇಕಾಗತ್ತೆ, ಮತ್ತು ಸಂಗ್ರಹಣ ಮಾಡೋದಷ್ಟೇ ಅಲ್ಲ, ಅದನ್ನ ಅಧ್ಯಯನ ಮಾಡಬೇಕು, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ, ವಿಶ್ಲೇಷಣೆ ಮಾಡಬೇಕಾಗತ್ತೆ. ಮತ್ತು ವಿಶ್ವಾಸಾರ್ಹತೆ ಪರಿಶೀಲನೆ, ಇದು ಸರಿ ಇದೆಯೋ ಅಥವಾ ಇಲ್ವೋ, ಈ ಒಂದು ಎವಿಡೆನ್ಸಸ್ ಕೊಟ್ಟಂಥ ಎವಿಡೆನ್ಸಸ್ ಸರಿ ಇದೆಯೋ ಅಥವಾ ಇಲ್ಲೋದಂದ್ರೆ ನಾವು ವಿಶ್ವಾಸಾರ್ಹತೆ ಮಾಡ್ಕೋಬೇಕಾಗತ್ತೆ. ಆಮೇಲೆ ಇದು ನಾವು ಹೋಲಿಕೆ ಅಥವಾ ಅಧ್ಯಯನವನ್ನು ಮಾಡ್ಕೋಬೇಕಾಗತ್ತೆ. ಅಂದರೆ ಹೋಲಿಕೆ ಅಂದರೆ ಈ ಆಧಾರ ಕೊಟ್ಟಂಥ ವಿಷಯಕ್ಕೆ ಸರಿ ಇದೆಯೋ ಇಲ್ಲೋ ಅನ್ನೋದನ್ನು ನಾವು ಹೋಲಿಕೆ ಮಾಡ್ಕೋಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಈ ನಿರ್ಣಯಕ್ಕೆ ಬಂದು ಇತಿಹಾಸಕಾರ ರಚನೆ ಮಾಡಬೇಕಾಗತ್ತೆ. ಅಂದರೆ ಇಲ್ಲಿ ಈ ಒಂದು ಆಧಾರದ ಒಂದು ನಿರ್ಣಯಕ್ಕೆ ಬಂದು ಇದು ಹೋಲಿಕೆ ಆಗುತ್ತಾ ಇಲ್ವೋ, ಆ ಕಾನ್ಸೆಪ್ಟ್ ಸರಿ ಹೊಂದುತ್ತಾ ಇಲ್ಲ ಅಂತೇಳಿ ಫೈನಲೈಸ್ ಮಾಡ್ಕೊಳ್ತಕ್ಕಂಥ ಕೆಲಸ ಒಬ್ಬ ಇತಿಹಾಸಕಾರನಿಗೆ ಬೇಕಾಗುತ್ತೆ. ಹಾಗಾದರೆ ಇಲ್ಲಿ ನೋಡ್ರಿ, ಮೇನ್ ಒಂದು ಕಾನ್ಸೆಪ್ಟ್ ನಾವು ಕೊಟ್ಟಿದ್ವಿ, ಆಧಾರಗಳಿಲ್ಲದೆ ಇತಿಹಾಸವಿಲ್ಲ, ಅಧ್ಯಯನವಿಲ್ಲದೆ ಜ್ಞಾನವಿಲ್ಲ ಅಂತ. ಎಂಥ ಅದ್ಭುತವಾದ ಮಾತಿದೆ, ಎಂಥ ಮಾತು ಹೇಳ್ತಾರೆ ನೋಡ್ರಿ. ಆಧಾರವಿಲ್ಲದೆ ಇತಿಹಾಸವಿಲ್ಲ, ಇತಿಹಾಸಕ್ಕೆ ಆಧಾರ ಬೇಕು, ಹಾಗಾದರೆ ಆಧಾರವಿಲ್ಲದೆ ಇತಿಹಾಸವಿಲ್ಲ, ಅಧ್ಯಯನವಿಲ್ಲದೆ ಜ್ಞಾನವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಈಗ ಅಧ್ಯಯನವನ್ನು ಮಾಡಿದರೆ ಮಾತ್ರ ಜ್ಞಾನವನ್ನು ಪಡ್ಕೊಳಕ್ಕೆ ಸಾಧ್ಯ. ಅದಕ್ಕೆ ಅಧ್ಯಯನವಿಲ್ಲದೆ ಜ್ಞಾನವಿಲ್ಲ. ವಿದ್ಯಾರ್ಥಿಗಳು ನೀವು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಈ ಒಂದು ಲೈನನ್ನು. ಹಾಗಾದರೆ ಈ ಒಂದು ಕಾನ್ಸೆಪ್ಟ್ನ ಸಾರಾಂಶದ ಬಗ್ಗೆ ನೋಡೋದಾದರೆ, ಹಿಂದಿನ ಕಾಲದ ಜೀವನ, ಸಂಸ್ಕೃತಿ, ಆಮೇಲೆ ನೆಕ್ಸ್ಟು ಅರಿಯಲು ಆಧಾರಗಳು ಅತ್ಯಂತ ಮುಖ್ಯ. ಆಧಾರಗಳ ಒಂದು ಅಧ್ಯಯನದಿಂದ ಮಾತ್ರ ನಾವು ವಿಶ್ವಾಸಾರ್ಹದ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಕಾರಣ ಆಗುತ್ತೆ. ಇದು ನಮಗೆ ಪ್ರಮುಖವಾದ ಒಂದು ಸ್ಲೈಡಿನ ಒಂದು ಪೇಜಿನ ಒಂದು ಕಾನ್ಸೆಪ್ಟ್ ಆಗುತ್ತೆ. ನೋಡಿರಿ, ಈ ಥರ ಕೊಟ್ಟಂಥ ಪೇಜನ್ನು ನಾವು ಅದನ್ನ ಒಳ್ಳೆ ಮೈಂಡ್ ಮ್ಯಾಪ್ ಥರ ನಿಮಗೆ ಪೇಜ್ ಮಾಡಿಕೊಟ್ಟು ಆಧಾರಗಳು ಯಾವ ರೀತಿ ಇರೋದು ಅಂತ ಹೇಳ್ತಾ ಹೋಗಿದ್ದೀವಿ. ಫಸ್ಟು ಕಾನ್ಸೆಪ್ಟ್ ಬಂದು ಆಧಾರಗಳು ಅಂದರೆ ಏನು, ಆಧಾರಗಳ ಪ್ರಮುಖ ಬಿಂದುಗಳು ಯಾವುದು, ಅದರಲ್ಲಿ ಆಧಾರಗಳ ಪ್ರಾಮುಖ್ಯತೆ ಏನು, ಆಮೇಲೆ ಆಧಾರಗಳು ಯಾವ್ಯಾವ ಅಂತ ಹೇಳ್ತಾ ಹೋಗಿದ್ದೀವಿ. ಸಾಹಿತ್ಯ ಆಧಾರಗಳು, ಪುರಾತತ್ವ ಆಧಾರಗಳು, ಮೌಖಿಕ ಆಧಾರಗಳು ಮತ್ತು ವಿಶೇಷ ಆಧಾರಗಳು. ಮತ್ತು ಅದ್ರ ಜೊತೆಗೆ ನೆಕ್ಸ್ಟ್ ಆಧಾರಗಳನ್ನು ನಾವು ಮೌಲ್ಯಾಂಕನ ಮಾಡಿದ್ವಿ, ಅಂದರೆ ಇಂಪಾರ್ಟೆಂಟ್ ವ್ಯಾಲ್ಯೂಯೇಷನ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಆಧಾರಗಳನ್ನು ಉದಾಹರಣೆಗಳನ್ನು ತೊಗೊಂಡಿದ್ವಿ. ಆಮೇಲೆ ನೆಕ್ಸ್ಟ್ ಅದನ್ನು ಆಧಾರಗಳನ್ನು ಹೇಗೆ ಬಳಸಬೇಕು ಅಂತೇಳಿ ನಾವು ಅಧ್ಯಯನ ಮಾಡಿದ್ವಿ. ಈಗ ಮತ್ತೊಂದು ಲೈನು ಸತಿ ಹೇಳಿದ್ದು ನಿಮಗೆ, ಆಧಾರಗಳಿಲ್ಲದೆ ಇತಿಹಾಸವಿಲ್ಲ, ಅಧ್ಯಯನವಿಲ್ಲದೆ ಜ್ಞಾನವಿಲ್ಲ ಅಂತ. ಇದು ಅದ್ಭುತವಾಗಿ ನಮ್ಮೆಲ್ಲರಿಗೂ ಅಪ್ಲೈ ಆಗುತ್ತೆ. ಈಗ ನಾವು ಮುಂದಿನ ಒಂದು ಪೇಜ್ಗೆ ಹೋಗೋಣ. ನೋಡಿರಿ, ಅದ್ಭುತವಾದ ಒಂದು ಪೇಜ್ ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ. ಆ ಪೇಜನ್ನು ನಾವು ನೋಡ್ತಾ ಹೋಗೋಣ. ಯಾವ ಪೇಜ್ ಸರ್ ಹಾಗಾದರೆ? ಸೆಕೆಂಡ್ ಪೇಜ್ ಇದೆ, ಆಧಾರಗಳ ಪ್ರಕಾರಗಳು ಅಂತ. ಆಲ್ರೆಡಿ ನಾವು ಅಲ್ಲಿ ಆಧಾರಗಳು ನೋಡಿದ್ವಿ. ಸಾಹಿತ್ಯ ಆಧಾರಗಳು, ಪ್ರಾಕ್ತನ ಆಧಾರಗಳು, ಮೌಖಿಕ ಆಧಾರಗಳು ಅಂತ ನೋಡಿದ್ವಿ. ಅವುಗಳನ್ನು ಮತ್ತೆ ಡಿವೈಡ್ ಮಾಡ್ಕೊಂಡಿವಿ. ದೇಶೀಯ ಸಾಹಿತ್ಯ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತ ಡಿವೈಡ್ ಮಾಡ್ತೀವಿ. ಮತ್ತು ಅದರಲ್ಲಿ ನೋಡಿರಿ, ಸಾಹಿತ್ಯ ಆಧಾರಗಳು ಎರಡು ಭಾಗ ಮಾಡ್ತೀವಿ. ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶಿ ಸಾಹಿತ್ಯ ಅಂತ ಡಿವೈಡ್ ಮಾಡ್ತೀವಿ. ಓಕೆನಾ? ಈಗ ಮತ್ತೆ ನೋಡೋದಾದರೆ ಪ್ರಾಕ್ತನ ಆಧಾರಗಳು ಅಂತ ಬರ್ತವೆ. ಈ ಪ್ರಾಕ್ತನ ಆಧಾರಗಳಲ್ಲಿ ಮತ್ತೆ ಡಿವೈಡ್ ಮಾಡ್ಕೊಳ್ತೀವಿ ನಾವು. ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಭೂ ಉತ್ಖನನಗಳು ಅಂತ ಡಿವೈಡ್ ಮಾಡ್ಕೊಳ್ತೀವಿ. ಮತ್ತು ಅದರಲ್ಲಿ ಈಗ ಸಾಹಿತ್ಯ ಆಧಾರಗಳು ಅಂತ ಬರ್ತವೆ, ಮತ್ತು ದೇಶೀಯ ಸಾಹಿತ್ಯ ಆಧಾರಗಳು ಅಂತ ಬರ್ತವೆ, ಮತ್ತು ಇನ್ನೊಂದು ವಿದೇಶಿ ಸಾಹಿತ್ಯ ಆಧಾರಗಳು ಅಂತ ಬರ್ತವೆ. ಇವುಗಳನ್ನು ಸ್ವಲ್ಪ ನೋಡ್ಕೊಂಬರೋಣ. ಎಕ್ಸಾಮ್ಸಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇದು. ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎಲ್ಲ ಪುಸ್ತಕವನ್ನು ಹೋದಾಗ ನಮಗೆ ಟೈಮ್ ಸಾಕಾಗಲ್ಲ. ಅದಕ್ಕೆ ನಮಗೆ ಇದನ್ನು ಈ ಥರ ಸ್ಲೈಡ್ ಮಾಡಿಸಿದ್ದೀನಿ. ಆ್ಯಕ್ಚುಲಿ ನೋಡಿರಿ, ನಿಮಗೆ ಇಲ್ಲಿ ಕಾಣ್ತಾ ಇದ್ದಾವೆ ಪ್ರಾಕ್ತನ ಆಧಾರಗಳು ಅಂತ ಬಂದಾಗ ಶಾಸನಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು. ನೋಡಿರಿ, ಇಲ್ಲಿ ನಿಮಗೆ ಪ್ರಮುಖ ಪ್ರಕಾರಗಳು ಅಂತ ಕೊಟ್ಟಿದ್ದೀವಿ. ಸಾಹಿತ್ಯ ಆಧಾರಗಳು, ಪ್ರಾಕ್ತನ ಆಧಾರಗಳು, ಮೌಖಿಕ ಅಥವಾ ಪುರಾತತ್ವ, ಮತ್ತು ಸಾಹಿತ್ಯ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ ನಿಮಗೆ ಇಲ್ಲಿ ಕಾಣ್ತಾ ಇತ್ತು ನೋಡಿರಿ. ಯಾವುದ್ರಿ? ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ. ಇದನ್ನು ನಾವು ಯಾವ ಥರ ಮಾಡಿದ್ದೀವಿ? ಈ ಥರ ನಿಮಗೆ ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ ಅಂತ ಒಂದು ಸ್ಲೈಡ್ ಮಾಡಿದ್ವಿ. ಅದ್ಭುತವಾಗಿ ನಿಮಗೆ ಕಲರ್ಫುಲ್ಲಾಗಿ ಮಾಡಿಕೊಟ್ಟಿದ್ವಿ. ಅದರಲ್ಲಿ ಮತ್ತೀಗ ಈ ಪ್ರಾಕ್ತನ ಆಧಾರಗಳಲ್ಲಿ
ಮತ್ತೆ ಡಿವೈಡ್ ಮಾಡಿದ್ದೀವಿ, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಭೂ ಉತ್ಖನನಗಳು ಅಂತ ಡಿವೈಡ್ ಮಾಡಿದ್ದೀವಿ. ಇದು ನೋಡಿರಿ, ನಿಮಗೆ ಇಲ್ಲಿ ಕಾಣ್ತಾ ಇದೆ. ಇದು ಯಾವುದು ಅಂದರೆ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಭೂ ಉತ್ಖನನಗಳು. ಮತ್ತು ಸಾಹಿತ್ಯ ಆಧಾರಗಳು ನಾವು ಇಲ್ಲಿ ಸಪ್ರೇಟ್ ಕೊಟ್ಬಿಟ್ಟಿದ್ವಿ. ಸಾಹಿತ್ಯ ಆಧಾರಗಳನ್ನು ಯಾವುದಂತ ಬಂದಾಗ ಇಲ್ಲಿ ಸಾಹಿತ್ಯ ಆಧಾರಗಳು ಅಂತ ಕರ್ಕೊಳ್ತೀವಿ. ಮತ್ತು ಅದರಲ್ಲಿ ಸಾಹಿತ್ಯಿಕ ಆಧಾರಗಳಲ್ಲಿ ಮತ್ತೆ ನಾವು ಡಿವೈಡ್ ಮಾಡ್ತೀವಿ. ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತ ನೋಡಿ, ವಿದೇಶಿ ಸಾಹಿತ್ಯ ಇದೆ, ಇದು ದೇಶೀಯ ಸಾಹಿತ್ಯ ಅಂತ ಕರ್ಕೊಳ್ತೀವಿ. ಸಾಹಿತ್ಯ ಆಧಾರಗಳನ್ನು ಎಷ್ಟು ಭಾಗ ಮಾಡ್ತೀವಿ? ಮತ್ತೆ 2 ಭಾಗ ಮಾಡ್ತೀವಿ. ಒಂದು ದೇಶೀಯ ಸಾಹಿತ್ಯ ಆಧಾರಗಳು ಅಂತ ಕರ್ಕೊಳ್ತೀವಿ, ಇನ್ನೊಂದು ವಿದೇಶಿ ಸಾಹಿತ್ಯ ಆಧಾರಗಳು ಅಂತ ಕೊಟ್ಟಿದ್ದೀವಿ. ಆದರೆ ನಾವು ದೇಶೀಯ ಸಾಹಿತ್ಯ ಆಧಾರದಲ್ಲಿ ದೇಶೀಯ ಸಾಹಿತ್ಯ ಆಧಾರ ಅಂತ ಕರ್ಕೊಳ್ತೀವಿ. ದೇಶೀಯ ಸಾಹಿತ್ಯ ಆಧಾರದಲ್ಲಿ ಯಾವ್ಯಾವ ಬರ್ತವೆ ನೋಡಿರಿ. ಆ್ಯಕ್ಚುಲಿ ಸ್ವಲ್ಪ ಇದು ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅನ್ಕೊಂಡೆ, ಯಾಕಂದ್ರೆ ಅಕ್ಷರಗಳು ಸ್ವಲ್ಪ ಚೇಂಜ್ ಇದಾವೆ ಇವು. ಅದಕ್ಕೆ ನಾವೇನು ಮಾಡೋಣ ಅಂದರೆ ನಾವು ನಮ್ಮ ನಿಜವಾದ ಕಾನ್ಸೆಪ್ಟ್ಗೆ ಹೋಗ್ಬಿಡೋಣ. ದೇಶೀಯ ಸಾಹಿತ್ಯ ಆಧಾರಗಳಲ್ಲಿ ಲಿಖಿತ ರೂಪದ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಎಂಬುದಾಗಿ ವಿಂಗಡಿಸಬಹುದು. ಅಂದರೆ ಈ ಒಂದು ಸಾಹಿತ್ಯ ಆಧಾರಗಳಲ್ಲಿ ಲಿಖಿತ ರೂಪದಲ್ಲಿ ಕೊಟ್ಟಂಥ ಒಂದು ಎವಿಡೆನ್ಸಸ್ ಅಂದರೆ ಲಿಖಿತ ರೂಪದಲ್ಲಿ ಇರ್ತವೆ. ಅವುಗಳನ್ನು ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಎಂಬುದಾಗಿ ಡಿವೈಡ್ ಮಾಡ್ತೀವಿ. ಅದರಲ್ಲಿ ಮತ್ತೆ ಆಯಾ ಕಾಲಘಟ್ಟವನ್ನು ಲಿಖಿತ ಸಾಹಿತ್ಯಗಳು ಕಟ್ಟಿಕೊಡ್ತವೆ. ಅಂದರೆ ಯಾವುದೇ ಒಂದು ಇತಿಹಾಸವನ್ನು ಓದಬೇಕಂದ್ರೆ ಆಯಾ ಕಾಲದಲ್ಲಿ ಆದಂಥ ಸಾಹಿತ್ಯಗಳು ನಮಗೇನು ಮಾಡ್ತವೆ? ಇತಿಹಾಸವನ್ನು ಸೃಷ್ಟಿ ಮಾಡಿಕೊಡ್ತವೆ. ಹಾಗಾದರೆ ಅವು ನೇರವಾಗಿ ಚರಿತ್ರೆಯನ್ನು ನಿಖರವಾಗಿ ಹೇಳದಿದ್ದರು, ಅಂದರೆ ಆ ಸಾಹಿತ್ಯ ಆಧಾರಗಳು ನೇರವಾಗಿ ಅವರ ಕಾನ್ಸೆಪ್ಟನ್ನು ಹೇಳದಿದ್ದರು, ಇತಿಹಾಸವನ್ನು ಹೇಳದಿದ್ದರು, ಆಯಾ ಕಾಲಘಟ್ಟದ ಚರಿತ್ರೆಯನ್ನು ಪ್ರತಿಬಿಂಬಿಸುತ್ತವೆ. ಅಂದರೆ ಇತಿಹಾಸವನ್ನು ಅವು ವ್ಯಕ್ತಪಡಿಸ್ತವೆ. ಹಿಂಗಿತ್ತು, ಈ ಥರ ಇತ್ತು ಅಂತೇಳಿ ಅವ್ರ ಬಗ್ಗೆ, ರಾಜರ ಬಗ್ಗೆ ಹೇಳ್ತಾ ಹೋದಾಗ ಅವ್ರ ಬಗ್ಗೆ ವಿಷಯಗಳು ನಮಗೆ ಕ್ಲಿಯರ್ ಆಗ್ತಾ ಹೋಗ್ತವೆ. ಹಾಗಾದರೆ ವಿವಿಧ ಬಗೆಯ ವಿಶ್ಲೇಷಣೆಯ ಮೂಲಕ ಸಾಹಿತ್ಯ ಕಟ್ಟಿಕೊಡುವ ಸತ್ಯಗಳನ್ನು ಇತಿಹಾಸಕಾರರು ಇದನ್ನು ಮಾಡಿದ್ದಾರೆ. ಈಗ ನಾವು ಅದರಲ್ಲಿ ದೇಶೀಯ ಸಾಹಿತ್ಯ ನೋಡೋದಾದರೆ ನಿಮಗೆ ಹೇಳಿದ್ದೆ ನಾನು ಸಪ್ರೇಟ್ ಮತ್ತೆ ನೋಡ್ಕೊಳ್ತೀವಿ. ದೇಶೀಯ ಸಾಹಿತ್ಯ ಅಂತ ಬಂದಾಗ ಈಗ ನಾವು ದೇಶೀಯ ಸಾಹಿತ್ಯವನ್ನು ಈ ಥರ ನೋಡ್ಕೊಳ್ತೀವಿ. ಅದರಲ್ಲಿ ಒಂದೊಂದೇ ನೋಡ್ತಾ ಹೋಗೋಣ ದೇಶೀಯ ಸಾಹಿತ್ಯ ಹೆಂಗಿದ್ದಾವೆ ಅಂತ. ನೋಡಿರಿ, ಪ್ರಮುಖವಾಗಿ ಭಾರತೀಯರಿಂದ ರಚನೆಯಾದಂಥ ಸಾಹಿತ್ಯ ದೇಶೀಯ ಸಾಹಿತ್ಯ ಎಂದು ಕರೆಯಲಾಗಿದೆ. ಹಾಗಾದರೆ ದೇಶೀಯ ಸಾಹಿತ್ಯ ಅಂದರೆ ಯಾವುದು? ಭಾರತೀಯರಿಂದನೇ ರಚನೆಯಾದಂಥ ಒಂದು ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಬರಹ ರೂಪದ ಪಡೆದಿರುವ ಎಲ್ಲ ಭಾರತೀಯ ಭಾಷೆಗಳಲ್ಲೂ ಈ ಸಾಹಿತ್ಯವನ್ನು ಕಾಣುತ್ತೇವೆ ಅಂತ ನೋಡಿರಿ. ಎಲ್ಲ ಒಂದು ಭಾಷೆಗಳಲ್ಲೂ ಅಂತ ಕಾಣ್ತೀವಿ. ಭಾಳ ಚಂದ ನಮಗೆ ಇಲ್ಲಿ ಸಿಗ್ತೈತೆ ನೋಡಿರಿ. ಭಾಳ ಚೆನ್ನಾಗಿ ನಮಗೆ ನಾವು ಇದನ್ನ ಮೈಂಡ್ ಮ್ಯಾಪಲ್ಲಿ ತೋರಿಸಿದ್ದೀವಿ. ಅದನ್ನ ಕೊಟ್ಟಿಲ್ಲ ಅಂದ್ರೆ ನಾವು ಇದನ್ನ ರೆಡಿ ಮಾಡ್ಕೊಂಡಿದ್ದೀವಿ. ಹಾಗಾದರೆ ಬರಹ ರೂಪದ ಹೊಂದಿರುವಂಥ ಎಲ್ಲ ಭಾರತೀಯ ಭಾಷೆಗಳಲ್ಲಿ ಅಂದರೆ ಸಾಹಿತ್ಯವನ್ನು ಕಾಣಬಹುದು. ಸಂಸ್ಕೃತ ಭಾಷೆ ಆಗಿರ್ಬೋದು, ಪ್ರಾಕೃತ ಭಾಷೆ ಆಗಿರ್ಬೋದು, ಕನ್ನಡ, ತಮಿಳು, ತೆಲುಗು, ಮರಾಠಿ ಮುಂತಾದ ಎಲ್ಲ ಭಾರತೀಯ ಭಾಷೆಗಳಿಂದ ಇತಿಹಾಸವನ್ನು ರಚನೆ ಆಗಿರ್ತಕ್ಕಂಥ ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯ ಆಧಾರಗಳು ಅಂತ ಕರಿತೀವಿ. ಎಕ್ಸ್ಟ್ರಾ ಈ ಪಾಯಿಂಟನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ಈಗ ಮತ್ತೆ ವಿಷಯಕ್ಕೆ ಹೋಗುವಂಥ ಪ್ರಯತ್ನ ಮಾಡೋಣ. ಇಲ್ಲೇ ನೋಡಿ, ನಿಮಗೆ ಸಿಗ್ತಾ ಇದೆ ಕರೆಕ್ಟಾಗಿ, ಇಲ್ಲಿದೆ, ಏನು ತೊಂದರೆ, ಸೇಮ್ ಇದೆ. ಸಂಸ್ಕೃತ, ಪ್ರಾಕೃತ, ಕನ್ನಡ, ತಮಿಳು, ತೆಲುಗು, ಮರಾಠಿ ಮುಂತಾದ ಎಲ್ಲ ಭಾರತೀಯ ಭಾಷೆಗಳಲ್ಲೂ ಈ ಬಗೆಯ ಶ್ರೀಮಂತ ಸಾಹಿತ್ಯ ಪರಂಪರೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಇಲ್ಲಿ ನೋಡಿ, ಕೆಲವೊಂದು ಗ್ರಂಥಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾ ಹೋಗ್ತಾರೆ. ಏನು ಕೇಳ್ತಾರೆ? ವಿಶಾಖದತ್ತನ ಮುದ್ರ ರಾಕ್ಷಸ. ನೋಡಿರಿ, ಇದು ಅನೇಕ ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದರೆ. ವಿಶಾಖದತ್ತನ ಮುದ್ರ ರಾಕ್ಷಸ ಇದೊಂದು ಸಂಸ್ಕೃತ ನಾಟಕವಾಗಿದೆ. ನಾಯಕಿ ಇಲ್ಲದ ಏಕೈಕ ನಾಟಕ ಇದು ಮುದ್ರ ರಾಕ್ಷಸ. ನೆಕ್ಸ್ಟ್ ಆಮೇಲೆ ಬರ್ತಕ್ಕಂಥದ್ದು ಕಲ್ಲಣನ ರಾಜತರಂಗಿಣಿ. ನೋಡಿರಿ, ರಾಜತರಂಗಿಣಿ ಏನಿದೆ ಇದು ಕಲ್ಲಣನ ರಾಜತರಂಗಿಣಿ ಆಗಿದೆ, ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥದ್ದು. ಹಾಗಾದರೆ ಇದು ಈ ಒಂದು ಯಾವ ರಾಜರಂದ್ರೆ ಬಂದಾಗ ಈ ಕಾಶ್ಮೀರದ ರಾಜರ ವಂಶಾವಳಿ ಸಹಿತ ಮಾಹಿತಿಯನ್ನು ಹೇಳ್ತಕ್ಕಂಥದ್ದು ಕಲ್ಲಣನ ರಾಜತರಂಗಿಣಿ ಅಂತ ಕರ್ಕೊಳ್ತೀವಿ. ಮತ್ತು ಕಲ್ಲಣ ರಾಜತರಂಗಿಣಿ ಇದು ಕಾಶ್ಮೀರದ ರಾಜ ಆಗಿರ್ತಕ್ಕಂಥದ್ದು, ಈ ಚೀನಾದ ರಾಜ್ಯಕ್ಕೆ ಇರ್ತಕ್ಕಂಥ ಕನಿಷ್ಕನ ಯುದ್ಧಗಳ ಬಗ್ಗೆಯೂ ಸಹಿತ ಮಾಹಿತಿ ಕೊಡ್ತಾ ಹೋಗುತ್ತೆ. ಮತ್ತು ಅಶ್ವಘೋಷನ ಬರೆದಿರುವಂಥ ಬುದ್ಧಚರಿತ. ಹಾಗಾದರೆ ಬುದ್ಧಚರಿತ ಏನಿದೆ? ಅಶ್ವಘೋಷ ಬರೀತಾನೆ, ಅದು ಅಶ್ವಘೋಷ, ಸೌಂದರ್ಯಾನಂದ, ಸಾರಿಪುತ್ರ ಪ್ರಕರಣ ಅಂತ ಬರ್ತವೆ, ಅನೇಕ ಗ್ರಂಥಗಳನ್ನು ಬರಿತಾ ಹೋಗ್ತಾನೆ. ಅದರಲ್ಲಿ ಮುದ್ರಾರಾಕ್ಷಸ ಅದು ಬುದ್ಧಚರಿತನ ಸಹಿತ ನಮಗೆ ಮಾಹಿತಿ ಕೊಡ್ತಾ ಹೋಗುತ್ತೆ. ಆಮೇಲೆ ನೆಕ್ಸ್ಟು ಇದಾದ್ಮೇಲೆ ಬರ್ತಕ್ಕಂಥ ಕೌಟಿಲ್ಯನ ಅರ್ಥಶಾಸ್ತ್ರ. ಭಾಳ ಇಂಪಾರ್ಟೆಂಟ್ ರೀ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎವಿಡೆನ್ಸಸ್ಗಳಲ್ಲಿ ಇವು ಭಾಳ ಮುಖ್ಯ ಆಗ್ತವೆ. ಕೌಟಿಲ್ಯನ ಅರ್ಥಶಾಸ್ತ್ರ ಇದೆಯಲ್ಲ, ತುಂಬ ಅದ್ಭುತವಾದ ನಮಗೆ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ, ಅದನ್ನು ಓದ್ತಾ ಹೋಗ್ತೀವಿ. ಮತ್ತು ಹಾಲನ ಗತಾ ಸಪ್ತಸತಿ ಅಂತ ಕರ್ಕೊಳ್ತೀವಿ, ಶಾತವಾಹನರಲ್ಲಿ ಹೆಂಗೆ ಬರ್ತಾರೆ ಅವ್ರನ್ನ ನೋಡ್ತಾ ಹೋಗ್ತೀವಿ. ಆಮೇಲೆ ಬಾಣಭಟನ ಹರ್ಷಚರಿತ ಅಂತ ಏನಿದೆ ಇದು ಸಹಿತ ಅದ್ಭುತವಾದ ಒಂದು ಗ್ರಂಥ ಆಗುತ್ತೆ. ಮತ್ತು ಚಾಂದ್ ಬರ್ದಾಯಿ ಬರೆದಿರುವಂಥ ಪೃಥ್ವಿರಾಜ್ ರಾಸು. ನೋಡಿರಿ, ಇದು ಪೃಥ್ವಿರಾಜ್ ಚೌಹಾಣನ ಯುದ್ಧಗಳ ಬಗ್ಗೆ ಮಾಹಿತಿ ಹೇಳುತ್ತೆ. ಫಸ್ಟ್ ತರೈನ್, ಸೆಕೆಂಡ್ ತರೈನ್ ಮತ್ತು ಪೃಥ್ವಿರಾಜ್ ಚೌಹಾಣನ ಸಾಹಸಗಳ ಬಗ್ಗೆ ಮಾಹಿತಿ ಹೇಳ್ತಕ್ಕಂಥದ್ದು ಪೃಥ್ವಿರಾಜ್ ರಾಸು ಅಂತೇಳಿ ಕರ್ಕೊಳ್ತಾ ಹೋಗ್ತೀವಿ. ಪಂಪನ ವಿಕ್ರಮಾರ್ಜುನ ವಿಜಯ ಆಗಿರ್ಬೋದು, ಮತ್ತು ಸಂಗಮ ಸಾಹಿತ್ಯದ ಸಾಹಿತ್ಯ ಆಗಿರ್ಬೋದು, ಮತ್ತು ಬೌದ್ಧ ಸಾಹಿತ್ಯಗಳಾಗಿರುವಂತಹ ತ್ರಿಪೀಠಕಗಳು ಅಂತ ಬಂದಾಗ ಇಲ್ಲಿ ಯಾವಂದ್ರೆ ಬಂದಾಗ ನಿಮಗೆ ಸುತ್ತ ಪೀಠಕ, ವಿನಯ ಪೀಠಕ ಮತ್ತು ಅಭಿಧಮ್ಮ ಪೀಠಕಗಳು ಅಂತ ತ್ರಿಪೀಠಕಗಳು ಬರ್ತವೆ. ಅವುಗಳ ಬಗ್ಗೆ ಮತ್ತೆ ನಾವು ಎಕ್ಸ್ಪ್ಲನೇಷನ್ ಮಾಡೋಕೆ ಹೋದಾಗ ಅವುಗಳ ಬಗ್ಗೆ ಮತ್ತೆ ಡೀಟೇಲ್ ತಿಳ್ಕೊಳ್ಳೋಣ. ಸದ್ಯಕ್ಕೆ ತ್ರಿಪೀಠಕಗಳು ಅಂದರೆ ಸುತ್ತ ಪೀಠಕ, ವಿನಯ ಪೀಠಕ, ಅಭಿಧಮ್ಮ ಪೀಠಕಗಳು ಬರ್ತವೆ, ಅವುಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಆಮೇಲೆ ನೆಕ್ಸ್ಟ್ ನಿಮಗೆ ಇಲ್ಲಿ ಶ್ರೀ ವಿಜಯ ಕವಿರಾಜ ಮಾರ್ಗ ಅಂತ ಹೆಂಗೆ ಅಮೋಘ ವರ್ಷದ ಕಾಲಕ್ಕೆ ಬರ್ತವೆ.
ಇವುಗಳನ್ನು ನಾವು ದೇಶೀಯ ಸಾಹಿತ್ಯ ಆಧಾರಗಳು ಅಂತ ಕರಿತೀವಿ. ಅದ್ಭುತವಾಗಿ ನಾವು ದೇಶೀಯ ಸಾಹಿತ್ಯ ಆಧಾರಗಳನ್ನು ಇಲ್ಲಿ ಒಂದು ಮೈಂಡ್ ಮ್ಯಾಪ್ ಥರ ನಿಮಗೆ ಕೊಟ್ಟಿದ್ದೀವಿ. ಇವು ಅಕ್ಷರಗಳು ಚೆನ್ನಾಗಿ ಕಾಣ್ತಾ ಇಲ್ಲನೇ ಅದನ್ನು ನಿಮಗೆ ಆ ಕಡೆ ಕ್ಲೀನಾಗಿ ಅವನು ಓದ್ತಾ ಹೋಗಿದ್ದು. ಈಗ ನೆಕ್ಸ್ಟ್ ನಾವು ವಿದೇಶಿ ಸಾಹಿತ್ಯ ಆಧಾರಗಳು ಅಂತ ಬರ್ತವೆ. ದೇಶೀಯ ಸಾಹಿತ್ಯ ಆಧಾರ ಆಯಿತು, ಮತ್ತು ವಿದೇಶಿ ಸಾಹಿತ್ಯ ಆಧಾರ. ವಿದೇಶಿ ಸಾಹಿತ್ಯ ಆಧಾರ ಅಂದರೆ ಏನು? ವಿದೇಶಿ ಬರಹಗಾರರು ಅವರು ಆಯಾ ಕಾಲಕ್ಕೆ ರಾಜರ ಕಾಲಕ್ಕೆ ಬಂದು ಅವರ ಒಂದು ಬರಹಗಳನ್ನು ಕೊಡ್ತಾ ಹೋದಾಗ ಅವುಗಳೆಲ್ಲ ವಿದೇಶಿ ಸಾಹಿತ್ಯ ಆಧಾರಗಳಾಗ್ತವೆ. ಅದರಲ್ಲಿ ಇಂಪಾರ್ಟೆಂಟ್ ಅಂತ ಬಂದಾಗ ನೋಡಿರಿ, ವಿದೇಶಿ ಬರಹಗಾರರು, ಪ್ರವಾಸಿಗರು, ವಿದ್ವಾಂಸರು ರಚಿಸಿರುವಂಥ ಗ್ರಂಥಗಳನ್ನು ನಾವು ವಿದೇಶಿ ಸಾಹಿತ್ಯ ಆಧಾರಗಳನ್ನು ಕರಿತೀವಿ. ಅದರಲ್ಲಿ ಕೆಲವೊಂದು ಎಕ್ಸಾಂಪಲ್ಗಳನ್ನು ತೊಗೊಳ್ತೀವಿ ನಾವು. ಇವು ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಅದಾವೆ ರೀ. ಅದರಲ್ಲಿ ಯಾವುದಂತ ಬಂದಾಗ ಮೆಗಸ್ತಾನಿಸ್ ಗೊತ್ತಲ್ಲ, ಮೆಗಸ್ತಾನಿಸ್ ಈತ ಚಂದ್ರಗುಪ್ತ ಮೌರ್ಯನ ಕಾಲಕ್ಕೆ ಬರ್ತಾನೆ. ಈತ ಬರೆದಂಥ ಒಂದು ಗ್ರಂಥ ಇಂಡಿಕಾ ಅಂತ ಕರ್ಕೊಳ್ತೀವಿ. ಈತ ಯಾವ ನಗರಕ್ಕೆ ಬಂದಿದ್ದ ಅಂತ ಕೇಳ್ತಾರೆ, ಪಾಟಲಿಪುತ್ರ ನಗರಕ್ಕೆ ಬಂದಿದ್ದ. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಈತ ಒಬ್ಬ ರಾಯಭಾರಿಯಾಗಿ ಬಂದಿರ್ತಾನೆ. ಸೆಲ್ಯೂಕಸ್ ನಿಕೇಟರ್ ಅಂದರೆ ಆತನ ಕಳಿಸಿರ್ತಕ್ಕಂಥ ವ್ಯಕ್ತಿ. ಈ ಥರ ಕೆಲವೊಂದು ಕಾನ್ಸೆಪ್ಟನ್ನು ನಾವು ನೋಡ್ತಾ ಹೋಗ್ತೀವಿ. ಮೆಗಸ್ತಾನಿಸ್ ಈತ ಇಂಡಿಕಾ ಬರುತ್ತೆ. ಇಂಡಿಕಾದಲ್ಲಿ ತುಂಬ ಅದ್ಭುತವಾದ ವಿಷಯಗಳನ್ನು ಹೇಳ್ತಾ ಹೋಗ್ತೀವಿ. ಆಮೇಲೆ ಓಯನ್ ಸಾಂಗ್ ಬರೆದಿರುವಂಥ CUK ಗ್ರಂಥ ಭಾಳ ಇಂಪಾರ್ಟೆಂಟ್ ರೀ. 630ಕ್ಕೆ ಭಾರತಕ್ಕೆ ಎಂಟ್ರಿ ಆಗ್ತಾನೆ, 29ಕ್ಕೆ ಬರ್ತಾನೆ, 30ಕ್ಕೆ ಬಂದು ಮತ್ತೆ 644ಕ್ಕೆ ಆತ ವಾಪಸ್ ಹೋಗ್ತಾನೆ. ಓಯನ್ ಸಾಂಗು ಈತ ಭಾರತದಲ್ಲಿ 3 ರಾಜ ಮನೆತನಗಳಿಗೆ ಭೇಟಿ ಕೊಟ್ಟಂಥ ವ್ಯಕ್ತಿ. ಬಾದಾಮಿ ಚಾಲುಕ್ಯರ 1ನೇ ಇಮ್ಮಡಿ ಪುಲಕೇಶಿ, ಕಂಚಿಯ ಪಲ್ಲವರ 1ನೇ ನರಸಿಂಹವರ್ಮ, ಅದ್ರ ಜೊತೆಗೆ ಹರ್ಷವರ್ಧನನ ಕಾಲಕ್ಕೆ ಈತ ಭೇಟಿ ಕೊಡ್ತಾ ಹೋಗ್ತಾನೆ. ಈ ಪಾಯಿಯಾನ್, ಹಾಗಾಗಿ ಈತ ನೋಡಿರಿ ಓಯನ್ ಸಾಂಗ್ನ CUK ಮತ್ತು ಪಾಯಿಯಾನ್ ಅಂತ ಬಂದಾಗ ಪಾಯಿಯಾನ್ ಈತ ಗೋಕೋಗಿ ಗ್ರಂಥವನ್ನು ಬರ್ತಾನೆ. ಈತ ಪಾಯಿಯಾನ ಯಾರ ಕಾಲಕ್ಕೆ ಬಂದಿದ್ದ? 399 ಬಂದಿದ್ದ, 399ಕ್ಕೆ ಬಂದು 414ಕ್ಕೆ ಈತ ರಿಟರ್ನ್ ಆಗ್ತಾನೆ ಪಾಯಿಯಾನ. ಹಾಗಾದರೆ ಈ ಪಾಯಿಯಾನ ಬರೆದಂಥ ಗ್ರಂಥ ಗೋಕೋಕಿಯಲ್ಲಿ ಭಾಳ ಅದ್ಭುತವಾಗಿ ಮಾಹಿತಿ ಇದೆ. 2ನೇ ಚಂದ್ರಗುಪ್ತನ ಆಡಳಿತದ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ಹೇಳ್ತಕ್ಕಂಥದ್ದು. ಆಮೇಲೆ ಇದು ಭಾರತೀಯರು ಉತ್ತಮ ಚಾರಿತ್ರ್ಯವುಳ್ಳವರು, ಅದರ ಮುಂಗೋಪಿಗಳು ಅಂತೇಳಿ ಪಾಯಿಯಾನ ತನ್ನ ಗೋಕೋಕಿ ಗ್ರಂಥದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾನೆ. 2ನೇ ಚಂದ್ರಗುಪ್ತನ ಕಾಲಕ್ಕೆ ಈತ ಭಾರತಕ್ಕೆ ವಿಸಿಟ್ ಕೊಡ್ತಾನೆ 399 414 ಮಧ್ಯೆ ಅಂತ ನೋಡ್ಕೊಳ್ತೀವಿ. ಇನ್ನು ಅದ್ರ ಜೊತೆಗೆ ಇಲ್ಲಿ ಶ್ರೀಲಂಕಾದ ಸಿಲೋನಿನ ಗ್ರಂಥಗಳಾಗಿರುವಂಥ ದೀಪವಂಶ ಇತ್ಯಾದಿ ಗ್ರಂಥಗಳು ಸಹಿತ ವಿದೇಶಿ ಸಾಹಿತ್ಯಕ್ಕೆ ನಮಗೆ ಆಧಾರಗಳಾಗ್ತವೆ. ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಮತ್ತೊಂದು ನಮಗೆ ಇಲ್ಲಿ ಚಿತ್ರ ಕಾಣ್ತಾ ಇದೆ. ವಿದೇಶಿ ಸಾಹಿತ್ಯಗಳು ನೋಡ್ಕೊಂಡಿದ್ವಿ. ಈಗ ಮತ್ತೆ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದೀವಿ ನಾವು. ಆಧಾರಗಳ ಉಪಯುಕ್ತತೆ ಸೇಮ್ ಆಗಿನ ಕಾನ್ಸೆಪ್ಟನ್ನು ಮತ್ತೆ ರಿಟರ್ನ್ ಇಲ್ಲಿ ನಾವು ತೊಗೊಳಕ್ಕೆ ಟ್ರೈ ಮಾಡಿದ್ದೀವಿ. ಇನ್ನು ಮತ್ತೆ ಆಧಾರಗಳಲ್ಲಿ ಆಧಾರವಿಲ್ಲದೆ ಜ್ಞಾನವಿಲ್ಲ. ನೋಡಿರಿ ಅದ್ಭುತವಾದ ಮಾತು. ಆಧಾರವಿಲ್ಲದೆ ಇತಿಹಾಸವಿಲ್ಲ, ಆಧಾರವಿಲ್ಲದೆ ಜ್ಞಾನವಿಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ರಿ. ಹಾಗಾದ್ರೆ ಸಾರಾಂಶ ಏನು? ಇದರ ಒಂದು ಸಾರಾಂಶ ಬಗ್ಗೆ ಮಾತಾಡಬೇಕಂದ್ರೆ, ಹಿಂದಿನ ಕಾಲದ ಜೀವನ, ಸಂಸ್ಕೃತಿ, ಸ್ಮಾರಕಗಳನ್ನು ಅರಿಯಲು ಆಧಾರಗಳು ಅತಿ ಮುಖ್ಯವಾಗ್ತವೆ. ಆಧಾರಗಳ ಸಹಾಯದಿಂದ ಮಾತ್ರ ನಾವು ಇತಿಹಾಸವನ್ನು ರಚಿಸಬಹುದು ಅನ್ನೋದು ನಮಗೊಂದು ಕಲ್ಪನೆ ಆಗುತ್ತೆ. ಬನ್ನಿ ಮುಂದಿನ ಸ್ಲೈಡ್ಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಸ್ಲೈಡ್ ಇದೆ ನಿಮಗೆ. ನಾವು ವಿದೇಶಿ ಸಾಹಿತ್ಯ ಆಧಾರದಲ್ಲಿ ಮತ್ತೆ ನೋಡಿರಿ, ಸಹಾಯಕ ಸಮುದ್ರಗುಪ್ತನ 7 ಪ್ರಕಾರದ ಚಿನ್ನ ನಾಣ್ಯಗಳನ್ನು ಹೊರಡ್ತಾನೆ. ಇಲ್ಲಿ ನೋಡಿರಿ, ಇದು ನಮಗೆ ಫಸ್ಟ್ ನಿಮಗೆ ಚಿತ್ರ ಕಾಣ್ತದೆ. ಇದರಲ್ಲಿ ನಮಗೆ ವಿದೇಶಿ ಸಾಹಿತ್ಯ ಆಧಾರ ಅಂತ ಮತ್ತೆ ಇದರಲ್ಲಿ ನಾವು ಕೆಲವೊಂದು ವಿಷಯಗಳನ್ನು ಅದ್ಭುತವಾಗಿ ನೋಡ್ತೀವಿ. ಸರ್ ಹಾಗಾದರೆ ಏನು ವಿಷಯ? ಹಾಗಾದರೆ ಆರ್ಥಿಕ ಸ್ಥಿತಿಗತಿ ಬಗ್ಗೆ ತಿಳ್ಕೊಳ್ಳೋ ಸಹಾಯ ಮತ್ತು ಸಮುದ್ರಗುಪ್ತನ 7 ಪ್ರಕಾರದ ಚಿನ್ನ ನಾಣ್ಯಗಳು ಅಂತ ಕರ್ಕೊಳ್ತೀವಿ. ಮತ್ತು ಜೊತೆಗೆ ಬೆಂಗಳೂರಿನಲ್ಲಿ ರೋಮನ್ ನಾಣ್ಯಗಳು ದೊರೆತಿದ್ದು ನೋಡಿ. 2000 ವರ್ಷಗಳ ಹಿಂದಿನ ರೋಮನ್ ದೇಶದೊಂದಿಗೆ ವ್ಯಾಪಾರ ಸಂಪರ್ಕ ಎಂಬುದು ತಂದು ನೋಡಿರಿ. ಹಾಗಾದರೆ ಬೆಂಗಳೂರಿನಲ್ಲಿ ರೋಮನ್ ನಾಣ್ಯಗಳು ದೊರೆತಿವೆ. ಅವು 2000 ವರ್ಷಗಳ ಹಿಂದಿನ ರೋಮನ್ ದೇಶದೊಂದಿಗೆ ನಾವು ವ್ಯಾಪಾರ ಸಂಪರ್ಕ ಹೊಂದಿದ್ದೀವಿ ಅಂತೇಳಿ ಆ ರೋಮನ್ ನಾಣ್ಯಗಳು ಹೇಳ್ತವೆ. ಅದರಲ್ಲಿ ಈಗ ಸ್ಮಾರಕಗಳು ಅಂತ ಬರ್ತಾವೆ ರೀ. ನಿಮಗೆ ಇಲ್ಲಿ ಒಂದು ಸ್ಲೈಡ್ ನಾವು ರಚನೆ ಮಾಡಿದ್ವಿ. ಈ ಸ್ಲೈಡಲ್ಲಿ ಇರ್ತಕ್ಕಂಥ ವಿಷಯಗಳು ಸ್ವಲ್ಪ ಕ್ಲಿಯರಾಗಿ ಕಾಣಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಅಲ್ಲಿನ ವಿಷಯವನ್ನು ಓದಲಿಕ್ಕೆ ನಾನು ನಿಮಗೆ ಪ್ರಯತ್ನ ಮಾಡ್ತಿದ್ದೀನಿ. ಹಾಗಾದರೆ ಸ್ಮಾರಕಗಳು ಅಂದರೆ ಕಟ್ಟಡಗಳು ಅಂತ. ಇತಿಹಾಸದಲ್ಲಿ ಪುರಾವೆಗಳು, ಪುರಾತತ್ವ ಇದಾವೆ, ಅವು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ನಮಗೆ ಭಾರತದ ಸಂಸ್ಕೃತಿಯ ಪರಂಪರೆಯ ಜೀವಂತ ಸಾಕ್ಷಿಗಳು ಅವೆಲ್ಲ. ಇತಿಹಾಸವನ್ನು ಹೇಳ್ಬೇಕಂದ್ರೆ ಜೀವಂತ ಇದೇ ಇತಿಹಾಸ ಅಂತ ಹೇಳೋಕ್ಕೆ ಆ ಕಟ್ಟಡಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ನೋಡಿರಿ, ಪ್ರಮುಖವಾಗಿ ಈಗ ಅಕ್ಷರ ಚೆನ್ನಾಗಿ ಕಾಣಲ್ಲ ಅಂತಾನೆ ನಾನು ಸ್ವಲ್ಪ ಈ ಕಡೆ ಬಂದು ನಿಮಗೆ ಅಕ್ಷರಗಳನ್ನು ಚೆನ್ನಾಗಿ ಕಾಣುವಂತೆ ಪ್ರಯತ್ನ ಮಾಡೋಣ. ಕಾಣ್ತದೆ ಅಂದ್ಕೊಂತೇನೆ. ಇವಾಗ ನೋಡ್ತಾ ಹೋಗೋಣ. ಹಾಗಾದರೆ ಇಲ್ಲಿ ನೋಡಿ, ಉದಾಹರಣೆಗೆ ದೇವಾಲಯ, ಬಸದಿ, ಚೈತ್ಯಾಲಯ, ಸ್ತೂಪ, ಅರಮನೆ, ಕೋಟೆ, ಮೂರ್ತಿಶಿಲ್ಪ ಮುಂತಾದವುಗಳು ಇವೆಲ್ಲವೂ ನಮಗೆ ಕಟ್ಟಡಗಳಾಗಿ ಕಂಡುಬರ್ತವೆ. ಇವು ಆಯಾ ಕಾಲದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಮತ್ತು ಸ್ಥಿತಿಗತಿಯ ತಂತ್ರಜ್ಞಾನ ಮತ್ತು ವಿಷಯಗಳನ್ನು ತಿಳಿದುಕೊಳ್ಳಲು ತುಂಬ ಸಹಾಯಕವಾಗ್ತವೆ. ಅದರಲ್ಲಿ ಈಗ ಅಶೋಕನ ಸ್ತಂಭಗಳು ಅಂತ ಏನೈತ್ರಿ, ಭಾಳ ಇಂಪಾರ್ಟೆಂಟ್ ರೀ. ಅಶೋಕನ ಸ್ತಂಭಗಳ ಬಗ್ಗೆ ಓದ್ತಾ ಹೋಗ್ತೀವಿ. ಅಜಂತ, ಎಲ್ಲೋರ, ಎಲಿಫೆಂಟ ಗುಹೆಗಳು, ಶಿಲ್ಪಗಳು, ಬಾದಾಮಿಯಲ್ಲಿ ಕಂಡುಬರುವಂಥ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇಲ್ಲಿನ ಸ್ಮಾರಕಗಳು ಭಾರತದ ಭವ್ಯ ಪರಂಪರೆಯ ಸಾಕ್ಷಿಗಳು ಅಂತ ಕರ್ಕೊಳ್ತಾ ಹೋಗ್ತೀವಿ. ಇನ್ನೊಂದು ಐತೆ ನೋಡ್ರಿ, ನಿಮಗೆ ಮೆಹರೌಲಿ ಕಬ್ಬಿಣ ಉಕ್ಕಿನ ಸ್ತಂಭ ಶಾಸನ ಇದೆ. ಈ ಮೆಹರೌಲಿ ಉಕ್ಕಿನ ಸ್ತಂಭ ಶಾಸನ ಏನಿದೆ ಈಗೂ ಸಹಿತ ಏನು ಹೇಳ್ತಂದ್ರೆ ಅದು ಇಲ್ಲಿವರೆಗೂ ತುಕ್ಕಿಡಿಲ್ಲ. ಸ್ಥಾಪನೆಯಾಗಿ 1700 ವರ್ಷ ಆಯ್ತು ರೀ. 1700 ಇಯರ್ಸ್ ಅಂದರೆ 1700 ವರ್ಷ ಆಯಿತು.
1700 ವರ್ಷ ಇಲ್ಲಿವರೆಗೂ ತುಕ್ಕಿಡ್ದಿಲ್ಲ ಅಂದರೆ ಭಾರತೀಯರ ಕಲಾ ನೈಪುಣ್ಯಕ್ಕೆ ಸಾಕ್ಷಿಯಾಗುತ್ತೆ, ಭಾರತೀಯರ ಲೋಹ ತಂತ್ರಜ್ಞಾನಕ್ಕೆ ಸಾಕ್ಷಿಯಾಗುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಇನ್ನು ವಿಜಯಪುರದಲ್ಲಿ ಕಂಡುಬರುವಂಥ ಗೋಲ್ ಗುಮ್ಮಟ್ ಏನಿದೆ, ಇದನ್ನ ಪಿಸುಮಾತಿನ ಗ್ಯಾಲರಿ ಅಂತ ಕರ್ಕೊಳ್ತೀವಿ. ಇದು ನಮಗೆ ಅದ್ಭುತವಾದ ಇತಿಹಾಸವನ್ನು ತಿಳಿಸ್ಕೊಡುತ್ತೆ ಮತ್ತು ಆ ಕಾಲದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಪ್ರಬುದ್ಧತೆಗೆ ಸಾಕ್ಷಿಗಳು ಅಂತೇಳಿ ಇದನ್ನು ನಾವು ಕರೀತಾ ಹೋಗ್ತೀವಿ. ಆಮೇಲೆ ನೆಕ್ಸ್ಟ್ ವಿಜಯಪುರದ ಗೋಲ್ ಗುಮ್ಮಟ, ಆಗ್ರಾದ ತಾಜ್ ಮಹಲ್ ಏನಿದೆ ನೋಡಿರಿ, ಈಗಲೂ ಸಹಿತ ಅದ್ಭುತವಾದ ಒಂದು ಅದ್ಭುತಗಳಲ್ಲಿ ಒಂದೊಂದು ಕರ್ಕೊಳ್ತೀವಿ. ಮತ್ತು ಅದರ ಜೊತೆ ಹಿಂದಿನ ಕಾಲಘಟ್ಟದ ಸೃಜನಶೀಲತೆ, ತಾಂತ್ರಿಕತೆ, ವೈಜ್ಞಾನಿಕ ತಿಳುವಳಿಕೆಗಳ ಬೆಳಕನ್ನು ಚೆಲ್ಲಲಿಕ್ಕೆ ಇವು ಕಟ್ಟಡಗಳು ಬೇಕಾಗ್ತವೆ. ಹಾಗಾದರೆ ಭೂ ಉತ್ಖನನಗಳು ಅಂತ ಇಲ್ಲಿ ನೋಡ್ರಿ, ನಿಮಗೆ ನಾವು ಸ್ಲೈಡ್ಸಲ್ಲಿ ಮಾಡಿದ್ವಿ ಭೂ ಉತ್ಖನನಗಳು ಅಂತ. ಅಂದರೆ ಭೂಮಿಯಲ್ಲಿ ಅಡಿವು ಹೋಗಿರುವಂಥ ಒಂದು ಅವಶೇಷಗಳನ್ನು ನಾವು ಎಕ್ಸಿಬಿಷನ್ ಮಾಡ್ಕೊಂಡು ಉತ್ಖನನಗಳು ಮಾಡ್ಕೊಂಡು ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ತುಂಬ ಸಹಾಯ ಮಾಡ್ತವೆ. ಅದರಲ್ಲಿ ಯಾವ್ಯಾವು ಅಂತ ಬಂದಾಗ ನಮಗಿಲ್ಲಿ ಹೇಳ್ತಾ ಹೋಗ್ತೀವಿ ಭೂ ಉತ್ಖನನಗಳು. ಅದರಲ್ಲಿ ಇಂಪಾರ್ಟೆಂಟು ಭೀಂಬೆಟ್ಕಾ ಅಂತ ಕರ್ಕೊಳ್ತೀವಿ, ಭೀಂಬೆಟ್ಕಾ. ಆಮೇಲೆ ನೆಕ್ಸ್ಟು ಸಂಗನಕಲ್ಲು, ಬಳ್ಳಾರಿಯಲ್ಲಿ ಕಂಡುಬರುವಂಥ ಸಂಗನಕಲ್ಲು. ಸಂಗನಕಲ್ಲು ಯಾವುದಕ್ಕೆ ಫೇಮಸ್ ಅಂದರೆ ಶಿಲಾಯುಗದಲ್ಲಿ ಮಾನವ ಕಲ್ಲುಗಳನ್ನು ಶಾರ್ಪ್ ಮಾಡೋಕ್ಕೆ ಫೇಮಸ್ ಆದಂಥ ಒಂದು ಪ್ಲೇಸ್ ಅದು, ಅದಕ್ಕೆ ಸಂಗನಕಲ್ಲು ಅಂತ ಕರ್ಕೊಳ್ತೀವಿ. ಮುಂತಾದ ಕಡೆಗಳಲ್ಲಿ ನಡೆಸಿದ ಭೂ ಉತ್ಖನನಗಳಿಂದಾಗಿ ಶಿಲಾಯುಗ ಸಂಸ್ಕೃತಿ, ಇತಿಹಾಸ, ಹರಪ್ಪ, ಮೆಹೆಂಜೊದಾರೋ ಮುಂತಾದ ಕಡೆಗಳಲ್ಲಿ ನಡೆಸಿದ ಭೂ ಉತ್ಖನನಗಳು ದೊರೆತಿವೆ. ಆ ಅವಶೇಷಗಳಿಂದ ಸಿಂಧೂ ನಾಗರಿಕ ಇತಿಹಾಸವನ್ನು ಪುನರ್ರಚನೆ ಮಾಡ್ಬೋದು. ಹಾಗಾದರೆ ಇತಿಹಾಸವನ್ನು ಪುನರ್ರಚನೆ ಮಾಡಬೇಕಂದ್ರೆ ಅಡಗಿ ಹೋಗಿರುವಂಥ ಫಾರ್ ಎಕ್ಸಾಂಪಲ್ ಈಗ ಲಕ್ಕುಂಡಿಯಲ್ಲಿ, ಕರ್ನಾಟಕದ ಲಕ್ಕುಂಡಿಯಲ್ಲಿ ಎಕ್ಸಿಬಿಷನ್ ನಡೀತಾ ಇದೆ. ಹಾಗಾಗಿ ಅಲ್ಲಿ ಏನು ನಡೀತು ಅನ್ನೋದನ್ನು ನಾವು ಇತಿಹಾಸ ತಿಳ್ಕೊಳ್ಳಿಕ್ಕೆ ಎಕ್ಸಿಬಿಷನ್ ಉತ್ಖನನಗಳ ಮೂಲಕವಾಗಿ, ಭೂ ಉತ್ಖನನಗಳ ಮೂಲಕವಾಗಿ ನಾವು ಇತಿಹಾಸವನ್ನು ಸ್ಪಷ್ಟವಾಗಿ ತಿಳ್ಕೊಳ್ತೀವಿ. ಕೆಲವೊಂದು ಉದಾಹರಣೆ ಭೀಂಬೆಟ್ಕಾ, ಸಂಗನಕಲ್ಲು, ಮತ್ತು ಅದ್ರ ಜೊತೆಗೆ ಕೆಲವೊಂದು ಉದಾಹರಣೆ ಅಂತ ಬಂದಾಗ ಮೆಹೆಂಜೊದಾರೋ, ಹರಪ್ಪ ಆಗಿರ್ಬೋದು. ಇವುಗಳಲ್ಲಿ ನಡೀತಕ್ಕಂಥ ಉತ್ಖನನ ಕಾರ್ಯಗಳಿಂದ ನಾವು ಇತಿಹಾಸವನ್ನು ಜೀವಂತಿಕೆಯಾಗಿ ಮಾಡ್ಕೋಬಹುದಾಗಿದೆ. ಆಮೇಲೆ ಮೌಖಿಕ ಆಧಾರಗಳು ಮತ್ತು ಐತಿಹ್ಯಗಳು ಅಂತ ಕರಿತೀವಿ. ಅಂದರೆ ಮೌಖಿಕ ಆಧಾರ ಅಂತ ಬಂದಾಗ ಮಾನವನ ಪರಂಪರೆಯ ಮಾನವ ನೆನಪುಗಳ ಚರಿತ್ರೆ ಹೌದು ಅಂತ ಕರ್ಕೊಳ್ತೀವಿ. ಅಂದರೆ ಇಂದು ಭಾರತದ ಬಹುಮುಖಿ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಬೇಕಂದ್ರೆ ಭಾರತ ಅನ್ನೋದು ಒಂದು ಅನೇಕ ಪರಂಪರೆಯನ್ನು, ಅನೇಕ ಸಂಪ್ರದಾಯವನ್ನು ಹೊಂದಿರತಕ್ಕಂಥ ಬಹುಮುಖಿ ಪರಂಪರೆ ಅಂತ ಕರ್ಕೊಳ್ತೀವಿ. ಮೌಖಿಕ ಆಧಾರಗಳು ಅಂತ ಬಂದಾಗ ಅವುಗಳನ್ನು ತುಂಬ ಅನಾದಿ ಕಾಲದಿಂದನೂ ಮಾನವ ತನ್ನ ಅನುಭವ ಹಾಗೂ ನೆನಪುಗಳನ್ನು ಹಾಡು, ಈ ಲಾವಣಿ ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿಂದ ತಲೆಮಾರಿಗೆ ಉಳಿಸ್ಕೊಂಡು ಬಂದಿವೆ. ಅಂದರೆ ನಾವು ಹಿಂದೆ ನಮ್ಮ ಯಜಮಾನರಾಗಿರ್ಬೋದು, ನಮ್ಮ ಅಜ್ಜಂದರಾಗಿರ್ಬೋದು, ಅವರು ಬಾಯಿಂದ ಬಾಯಿಗೆ ಹಾಡುಗಳ ಮೂಲಕವಾಗಿ, ಲಾವಣಿ ಪದಗಳ ಮೂಲಕವಾಗಿ, ಜಾನಪದ ಗೀತೆಗಳ ಮೂಲಕವಾಗಿ ಅವು ನಮಗೆ ಇತಿಹಾಸವನ್ನು ಕೊಡ್ತವೆ. ಅದು ಸ್ಪೆಷಲ್ ಅವು ಯಾವ ಅಂತ ಬಂದಾಗ ಅವು ಈ ಮೌಖಿಕ ಸಾಹಿತ್ಯ ಆಧಾರಗಳ ನಡುವೆ ಸ್ಥಳೀಯ ಇತಿಹಾಸವನ್ನು ತಿಳ್ಕೊಳ್ಳೋಕ್ಕೆ ಭಾಳ ಎವಿಡೆನ್ಸಸ್. ನೋಡಿರಿ, ಮೌಖಿಕ ಆಧಾರಗಳು ಅಂತ ಬಂದಾಗ ನೀವು ನೆನ್ಪಿಟ್ಕೋಬೇಕಾಗುತ್ತೆ, ಆಯಾ ಸ್ಥಳೀಯ ಪ್ರದೇಶದ ಇತಿಹಾಸವನ್ನು ಸ್ಪಷ್ಟವಾಗಿ ಮಾಹಿತಿ ಕೊಡ್ತವೆ. ಉದಾಹರಣೆಗೆ ಈ ಚಿತ್ರದುರ್ಗದ ನಾಯಕರ ಬಗ್ಗೆ ಕೆಲವೊಂದು ಹಾಡುಗಳು ಬರ್ತವೆ, ಕೆಲವೊಂದು ಲಾವಣಿಗಳು ಬರ್ತವೆ. ಕೆಂಪೇಗೌಡರ ಬಗ್ಗೆ ಆಗಿರ್ಬೋದು, ಟಿಪ್ಪು ಸುಲ್ತಾನ್ ಬಗ್ಗೆ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣದ ಬಗ್ಗೆ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಆಗಿರ್ಬೋದು. ಇವೆಲ್ಲ ನಮಗೆ ಮೌಖಿಕ ಆಧಾರಗಳು ಅಂತ ಕರ್ಕೊಳ್ತಾರೆ. ಹಾಗಾದ್ರೆ ನೋಡ್ರಿ, ಇಲ್ಲಿ ಸಾಹಿತ್ಯ ಆಧಾರಗಳು, ಪ್ರಾಕ್ತನ ಮೌಖಿಕ ಆಧಾರಗಳು ಮತ್ತು ದೇಶೀಯ ಸಾಹಿತ್ಯ ಇದೆ, ಮತ್ತು ಶಾಸನಗಳು, ನಾಣ್ಯಗಳು, ಸ್ಮಾರಕ, ಭೂ ಉತ್ಖನನಗಳು ಸೇಮ್ ಕಾನ್ಸೆಪ್ಟ್ ತೊಗೊಂಡಿದ್ವಿ. ಮತ್ತು ಸಾಹಿತ್ಯ ಆಧಾರಗಳು ಯಾಕೆ ಬೇಕು ಅಂತ ಹೇಳಿದ್ವಿ. ಮತ್ತು ಅದ್ರ ಜೊತೆಗೆ ಇಂಪಾರ್ಟೆಂಟ್ ಸಾಹಿತ್ಯ ಆಧಾರಗಳು ಮತ್ತೆ ಸೇಮ್ ಕಾನ್ಸೆಪ್ಟ್ ಕೊಟ್ಟಿದ್ವಿ. ಮತ್ತು ಈಗ ಎಕ್ಸ್ಟ್ರಾ ಪಾಯಿಂಟ್ ಭೂ ಉತ್ಖನನಗಳು ಅಂತ ಕೊಟ್ಟಿದ್ವಿ. ಇದರಲ್ಲಿ ಕೊಟ್ಟಿದ್ದಂಥ ವಿಷಯ ಒಂದು ಸ್ವಲ್ಪ ಎಕ್ಸ್ಟ್ರಾ ಪಾಯಿಂಟನ್ನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ವಿ, ಭೂ ಉತ್ಖನನಗಳನ್ನು ಆ್ಯಡ್ ಮಾಡ್ಕೊಂಡಿದ್ವಿ. ಅಲ್ಲಿ ಹಂಪಿ, ಆಮೇಲೆ ಭೂ ಉತ್ಖನನ ಅಂತ ಬಂದಾಗ ಯಾವ್ಯಾವ ರೀ, ಈಗ ಫಾರ್ ಎಕ್ಸಾಂಪಲ್ ಲಕ್ಕುಂಡಿ ಎಕ್ಸಾಂಪಲ್ ತೊಗೋಬೇಕಾಗತ್ತೆ ನೀವು, ತುಂಬ ಪ್ರೆಸೆಂಟ್ ಎವಿಡೆನ್ಸಸ್ ಆಗುತ್ತದೆ ಭೂ ಉತ್ಖನನ. ಮತ್ತು ಅದರ ಬರ್ತಕ್ಕಂಥವು ಕೆಲವೊಂದು ಸಿಂಧೂ ನಾಗರಿಕತೆಯಲ್ಲಿ ಹರಪ್ಪ ಆಗಿರ್ಬೋದು, ಮೆಹೆಂಜೊದಾರೋ ಆಗಿರ್ಬೋದು, ಕೆಲವೊಂದು ಕಟ್ಟಡಗಳನ್ನು ನಾವು ಎಕ್ಸಾಂಪಲ್ ಆಗಿ ತೊಗೊಳ್ತಾ ಹೋಗ್ತೀವಿ ಉತ್ಖನನಗಳಂತ ಬಂದಾಗ. ಈಗ ನೆಕ್ಸ್ಟು ಒಂದು ಸ್ಲೈಡಿಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಇದು ನೋಡಿರಿ, ಇಲ್ಲಿ ಇಂಪಾರ್ಟೆಂಟ್ ಸಿಂಧೂರ ಲಕ್ಷ್ಮಣ ಅಂದರೆ ಮೌಖಿಕ ಆಧಾರಗಳಲ್ಲಿ ಸಿಂಧೂರ ಲಕ್ಷ್ಮಣನ ಒಂದು ಕಥೆ ಆಗಿರ್ಬೋದು, ಮೇಡೋಸ್ ಅವರ ಟೇಲರ್ ಮುಂತಾದ ಬಗ್ಗೆ ವಿಪುಲ ಸಾಹಿತ್ಯ ಆಧಾರ ಆಗಿರ್ಬೋದು. ಹಾಗೆ ಸಾಂಸ್ಕೃತಿಕ ನಾಯಕನಾಗಿರ್ತಕ್ಕಂಥ ಕೈವಾರ ನಾರಾಯಣ ತಾತನಾಗಿರ್ಬೋದು, ಅದ್ರ ಜೊತೆಗೆ ಸೇವಾಲಾಲ್ ಆಗಿರ್ಬೋದು, ಶಿಶುನಾಳ ಶರೀಫ ಆಗಿರ್ಬೋದು, ಮುಂತಾದವರ ಬಗ್ಗೆಯೂ ಮೌಖಿಕ ನಿರೂಪಣೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ನಮ್ಮ ಜನರು ಲಾವಣಿ ಪದಗಳ ಮೂಲಕ, ಜಾನಪದಗಳ ಮೂಲಕ, ಮೌಖಿಕವಾಗಿ ಮಾತಿನ ಮೂಲಕವಾಗಿ ನಾವು ಅವರ ಇತಿಹಾಸವನ್ನು ಕೇಳ್ತಾ ಹೋಗ್ತೀವಿ. ಆಮೇಲೆ ಅಕ್ಷರ ಕಲಿಕೆಯಿಂದ ದೂರ ಉಳಿದಿದ್ದ ಸಮುದಾಯಗಳು ತಮ್ಮ ಅನುಭವಗಳನ್ನು ಮೌಖಿಕ ರೂಪದಲ್ಲಿ, ಆದರೆ ಯಾರು ಕೊಡ್ತಾರೆ ಹಾಗಾದರೆ? ಇವರೆಲ್ಲ ಮೌಖಿಕವಾಗಿ ಹೇಳ್ತಾ ಹೋಗ್ತಾರೆ. ಅಂದರೆ ಅವರೆಲ್ಲ ಸ್ವಲ್ಪ ಅಕ್ಷರ ಕಲಿಕೆಯಿಂದ ತುಂಬ ದೂರ ಉಳಿದಿರ್ತಾರೆ. ಹಾಗಾಗಿ ಅವರು ತಮ್ಮ ಮಾತುಗಳು, ತಮ್ಮ ಅನುಭವಗಳು, ತಮ್ಮ ಲಾವಣಿ ಪದಗಳ ಮೂಲಕ ಇತಿಹಾಸವನ್ನು ಅಂದರೆ ಒಂದು ಪ್ರಾದೇಶಿಕ ಇತಿಹಾಸ ಅಂತ ಏನು ಕರ್ಕೊಳ್ತೀವಿ, ಆ ಒಂದು ವಾಸ್ತವತೆ ಇತಿಹಾಸವನ್ನು ತಿಳಿಸ್ಲಿಕ್ಕೆ ನಮಗೆ ತುಂಬ ಸಹಾಯ ಮಾಡ್ತಾ ಹೋಗ್ತವೆ. ಅದರಲ್ಲಿ ಭಾರತದ ಬಹುತೇಕ ಪ್ರದೇಶಗಳಾಗಿರ್ತಕ್ಕಂಥ ವ್ಯಕ್ತಿ, ಘಟನೆ ಆಗಿರ್ಬೋದು, ಪರಂಪರೆ ಕುರಿತಾದ ಐತಿಹ್ಯಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಐತಿಹ್ಯಗಳನ್ನು, ಸ್ಥಳಗಳನ್ನು ಪುರಾಣಗಳೆಂದು ಕರಿತಾ ಹೋಗ್ತೀವಿ. ಅಂದರೆ ಇಲ್ಲಿ ಐತಿಹ್ಯಗಳನ್ನು ಸ್ಥಳ ಪುರಾಣಗಳೆಂದು ಕರೀತಾರೆ. ಸಾಮಾನ್ಯವಾಗಿ ಚರಿತ್ರೆ ಅಧ್ಯಯನಕ್ಕೆ ಇವು ನಿಖರವಾದ ಮಾಹಿತಿ ನೀಡೋದಿಲ್ಲ ರೀ. ಅಂದರೆ ಈ ಒಬ್ಬ ವ್ಯಕ್ತಿಯ ಮೌಖಿಕವಾಗಿ ಬಂದಿರ್ಬೋದು, ಲಾವಣಿ ಮೂಲಕ ಆಗಿರ್ಬೋದು, ಅವು ನಮಗೆ ಸ್ಪಷ್ಟವಾದ ಮಾಹಿತಿ ಕೊಡದೇ ಇದ್ದರೂ ಸಹಿತ ಇವು ನೀಡುವ ಪರೋಕ್ಷ ಮಾಹಿತಿಗಳು, ಪ್ರತ್ಯಕ್ಷವಾಗಿ ಕೊಡಲ್ಲ, ಇವು ಪರೋಕ್ಷವಾಗಿ ಕೊಡ್ತವೆ. ಇವು ಕೊಡುವಂಥ ಪರೋಕ್ಷ ಮಾಹಿತಿ ಏನಿದೆ, ಇತಿಹಾಸವನ್ನು ನಮಗೆ ರಚನೆ ಮಾಡಲಿಕ್ಕೆ ತುಂಬ ಸಹಾಯ ಮಾಡ್ತವೆ. ಹಾಗೆ ಇತ್ತೀಚೆಗೆ ಇತಿಹಾಸಕಾರರು ಇವನ್ನ ಜಾಸ್ತಿ ಬಳಸ್ತಾ ಇದ್ದಾರೆ.
ಆಮೇಲೆ ಇವು ಸಮಾಜದಲ್ಲಿ ನಂಬಿಕೆಗಳನ್ನು ತಿಳಿಸುತ್ತವ್ರಿ. ಅಂದರೆ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಹಾಡುಗಳನ್ನು ಹೇಳ್ತೀವಿ, ಒಬ್ಬ ವ್ಯಕ್ತಿ ಬಗ್ಗೆ ನಾವು ಜಾನಪದ ಗೀತೆಯನ್ನು ಕಟ್ತೀವಿ ಅಂದರೆ ಅವನ ಮೇಲಿರುವ ನಂಬಿಕೆಗಳನ್ನು ನಾವು ತಿಳಿಸ್ತಾ ಹೋಗ್ತೀವಿ. ವ್ಯಕ್ತಿಯ ವೈಭವವನ್ನು ತಿಳಿಸ್ತವೆ, ಭಾಳ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಸ್ಥಳದ ಮಹಿಮೆಯನ್ನು, ಒಂದು ಸ್ಥಳವನ್ನು ಕುರಿತು ವರ್ಣನೆ ಮಾಡ್ತಾರೆ, ಸ್ಥಳದ ಮಹಿಮೆಯನ್ನು ತಿಳಿಸ್ತವೆ. ಈ ಐತಿಹಾಸಿಕ ನಮ್ಮ ಧಾರ್ಮಿಕ ಸ್ಥಳಗಳ ಕುರಿತಾದ ಮುಂತಾದ ಪುರಾಣಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಇಲ್ಲಿ ನನಗೊಂದು ಸಣ್ಣ ಸ್ಲೈಡ್ ಕಾಣ್ತಾ ಇದೆ. ಸೇಮ್ ಕಾನ್ಸೆಪ್ಟು, ಪ್ರಾಥಮಿಕ ಆಧಾರಗಳು, ಇತಿಹಾಸಗಳು ಅಂತ ಕರ್ಕೊಳ್ತೀವಿ, ಭೂ ಉತ್ಖನನಗಳು, ಮತ್ತು ಸಾಹಿತ್ಯ ಆಧಾರಗಳು ಮತ್ತು ಸಿಂಧೂರ ಲಕ್ಷ್ಮಣಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಕಾನ್ಸೆಪ್ಟ್. ಅಂದರೆ ಇಲ್ಲಿ ವಿವಿಧ ಬಗೆಯ ನೋಡ್ತಾರೆ, ಸಾಂಸ್ಕೃತಿಕ ಸಂಪ್ರದಾಯ, ನಾರಾಯಣ ತಾತ, ಸೇವಾಲಾಲು, ಶಶನಾಳ ಶರೀಫ ಮುಂತಾದ ಕಾನ್ಸೆಪ್ಟನ್ನು ನಾವು ಸ್ವಲ್ಪ ಈ ಒಂದು ಸ್ಲೈಡ್ಸಲ್ಲಿ ಮಾಡಿ ನಿಮಗೆ ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ. ಸೇಮ್ ಕಾನ್ಸೆಪ್ಟು ಇಲ್ಲಿ ಎಕ್ಸಿಬಿಷನ್ ಆಗ್ತಾಯಿದೆ, ಇಲ್ಲಿ ಎಕ್ಸಿಬಿಷನ್ ಆಗ್ತದೆ, ಹಾರಪ್ಪ ಮತ್ತು ಮೇಂಜೋದರ ಎಕ್ಸಿಬಿಷನ್. ಈ ಥರ ಒಂದು ಉತ್ಖನನ ಕಾರ್ಯ ಮಾಡ್ತಾಯಿದೆ. ಫಾರ್ ಎಕ್ಸಾಂಪಲ್ ಲಕ್ಕುಂಡಿ ಅಂತ ಭಾಳ ಇಂಪಾರ್ಟೆಂಟ್ ಇದೆ. ಲಕ್ಕುಂಡಿಯಲ್ಲಿ ಈಗ ಉತ್ಖನನ ಆಗ್ತಾಯಿದೆ. ಉತ್ಖನನಗಳು ಮಾಡ್ಕೊಂಡು ಇತಿಹಾಸವನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಅದರಲ್ಲಿ ಈಗ ಒಂದು ಕಾನ್ಸೆಪ್ಟನ್ನು ನೆನ್ಪಿಟ್ಕೋಬೇಕಾಗತ್ತೆ. ಯಾವ ಕಾನ್ಸೆಪ್ಟ್ ಸರ್ ಹಾಗಾದರೆ? ಭಾಳ ನೋಡಿರಿ, ನಿಮಗಿದು ತಿಳಿದಿರಲಿ, ಭಾಳ ಇಂಪಾರ್ಟೆಂಟ್. ನೋಡಿ ಹೇಳ್ತಾ ಹೋಗಿದ್ದಾರೆ, ಇಲ್ಲಿ ಹೇಳ್ತಿದ್ದಾರೆ ಫಸ್ಟ್ ನೇರವಾಗಿ ನಿಮಗೆ ಗೊತ್ತಿರಲಿ ಅಂತ. ಏನಾಗಾದರೆ C14 ಅಂತ ಬರುತ್ತೆ. C14 ಅಂದರೆ ಏನು ಸರ? ವಿಕಿರಣಶೀಲ ಇಂಗಾಲ ಅಂದರೆ ಕಾರ್ಬನ್ 14 ಅಂತ ಕರ್ಕೊಳ್ತೀವಿ. C14 ಅಂದರೆ ಕಾರ್ಬನ್ 14 ಅಂತ, ಕಾರ್ಬನ್ 14 ಅಂತ. ಏನು ಹಾಗಾದ್ರೆ ಇದ್ರು ಕಾರ್ಬನ್ 14 ಏನು ಹೇಳ್ತೆ ಮಾಹಿತಿ ಅಂದರೆ, ಇದು ಕಾಲ ನಿಷ್ಕರ್ಷೆ ಒಂದು ವೈಜ್ಞಾನಿಕ ವಿಧಾನ ಅಂತ ಕರ್ಕೊಳ್ತೀವಿ. ಅಂದರೆ ಕಾಲವನ್ನು ಓದಲಿಕ್ಕೆ ಒಂದು ಸೈಂಟಿಫಿಕ್ ಮೆಥಡ್ ಇದು C14 ಅಂತ. ಇದರಲ್ಲಿ ಈ ವಿಧಾನಕ್ಕೆ ಒಳಪಡಿಸುವ ಅವಶೇಷಗಳು ಯಾವುವು ಅಂತ ಬಂದಾಗ ಅವು ಜೈವಿಕ ಅವಶೇಷಗಳಾಗಿರುವಂತಹ ಈ ಮರ ಆಗಿರ್ಬೋದು, ಗಿಡ ಆಗಿರ್ಬೋದು, ಪ್ರಾಣಿ, ಪಕ್ಷಿ, ಜೀವಂತ ಇರುವಂಥ ಒಂದು ಜೈವಿಕ ಅವಶೇಷಗಳಿವೆಲ್ಲ. ಮರ, ಗಿಡ, ಪ್ರಾಣಿ, ಪಕ್ಷಿ. ಕಾರ್ಬನ್ 14 ಅರ್ಥ ಮಾಡ್ಕೋಬೇಕಂದ್ರೆ ಅವು ಎಲ್ಲ ಜೈವಿಕ ಅವಶೇಷಗಳನ್ನು ಓದ್ಕೋಬೇಕಾಗಾದ್ರೆ. ಹಾಗಾದರೆ ಪಳವಳಿಕೆಗಳಾಗಿರಬೇಕಾಗುತ್ತೆ. ಪ್ರತಿಯೊಂದು ಜೀವಿಯಲ್ಲಿಯೂ ಇಂಗಾಲ 14 ಮತ್ತು ಇಂಗಾಲ 12 ಮತ್ತು ಇಂಗಾಲ 14 ಅಂತ ಇರುತ್ತೆ. ಅಂದರೆ ಕಾರ್ಬನ್ 12 ಮತ್ತು ಕಾರ್ಬನ್ 14 ಅಂತ ಪ್ರತಿಯೊಂದು ಜೀವಿಯಲ್ಲಿ ಇರುತ್ತೆ. ಅದರಲ್ಲಿ ಸಮ ಪ್ರಮಾಣದಲ್ಲಿ ಇರ್ತವೆ, ಎರಡು ಸಹಿತ ಈಕ್ವಲೆಂಟ್ ಇರ್ತವೆ ರೀ. ಕಾರ್ಬನ್ 12, ಕಾರ್ಬನ್ 14 ಎರಡು ಈಕ್ವಲೆಂಟ್ ಇರ್ತವೆ. ಅದರಲ್ಲಿ ಜೀವಿ ಸತ್ತ ನಂತರವೂ ಇಂಗಾಲ 14 ಅನ್ನೋದು ಅದೇ ಪ್ರಮಾಣದಲ್ಲಿ ಇದ್ದರೆ, ಅಂದರೆ ಒಂದು ಜೀವಿ ಸತ್ತ ಮೇಲೆ ಇಂಗಾಲ 12 ಅನ್ನೋದು ಅದೇ ಪ್ರಮಾಣದಲ್ಲಿ ಕಂಟಿನ್ಯೂ ಆಗುತ್ತೆ. ಆದರೆ ಇಂಗಾಲ 14 ಕ್ರಮೇಣ ಕ್ಷೀಣಿಸ್ತಾ ಹೋಗುತ್ತೆ. ಈಗ ಒಂದು ಜೀವಿ ಸತ್ತ ಮೇಲೆ ಇಂಗಾಲ 12 ಅನ್ನೋದು ಅದೇ ಪ್ರಮಾಣದಾಗಿದ್ದರೆ, ಇಂಗಾಲ 14 ಅನ್ನೋದು ಕಾರ್ಬನ್ 14 ಅನ್ನೋದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಒಂದು ವ್ಯಕ್ತಿ ಸತ್ತ ಮೇಲೆ, ಒಂದು ಜೀವಿ ಸತ್ತ ಮೇಲೆ. ಇದು 5700 ವರ್ಷಗಳವರೆಗೆ ತನ್ನ ಅರ್ಧ ಪ್ರಮಾಣದಷ್ಟು ಕ್ಷೀಣಿಸ್ತಾ ಹೋಗುತ್ತೆ. ಅಂದರೆ ಇದು 5700ವರೆಗೂ ಅರ್ಧ ಪ್ರಮಾಣದಷ್ಟು ಕ್ಷೀಣಿಸ್ತಾ ಹೋಗುತ್ತೆ ಇಂಗಾಲ 14 ಅನ್ನೋದು. ಮತ್ತು ಇಂಗಾಲ 12 ಅನ್ನೋದು ಮತ್ತು ಇಂಗಾಲ 14 ನಡುವಿನ ವ್ಯತ್ಯಾಸದ ಪ್ರಮಾಣವನ್ನು ಪ್ರಯೋಗಗಳ ಮೂಲಕವಾಗಿ ನಾವು ಗುರುತಿಸಿದರೆ ಪಳವಳಿಕೆ ಎಷ್ಟು ವರ್ಷಗಳ ಹಳೆಯದು ಎಂದು ಲೆಕ್ಕಾಚಾರವನ್ನು ಮಾಡ್ಬೋದು. ಹೆಂಗೆ ನಾವು ಒಂದು ಪಳವಳಿಕೆಯನ್ನು ನೋಡ್ಕೋಬೋದು ಅಂದರೆ, ಒಂದು ವ್ಯಕ್ತಿ ಅಥವಾ ಒಂದು ಜೀವಿ ಸತ್ತ ಮೇಲೆ ಇಂಗಾಲ 14 ಅನ್ನೋದು ಏನು ಮಾಡುತ್ತೆ, ಇದು ತನ್ನ ಒಂದು ಸಾಮರ್ಥ್ಯವನ್ನು ಕಳ್ಕೊಳ್ತಾ ಹೋಗುತ್ತೆ. ಅಂದರೆ 5700 ವರ್ಷಗಳವರೆಗೂ ಅರ್ಧದಷ್ಟು ತನ್ನ ಒಂದು ತನ್ನ ಏನಂತ ಬಂದಾಗ ಈ ಒಂದು ಕೆಲವೊಂದು ವಿಷಯಗಳನ್ನದು ಕಳ್ಕೊಳ್ತಾ ಹೋಗುತ್ತೆ. ಆವಾಗ ಏನಾಗುತ್ತೆ, ಕ್ಷೀಣಿಸ್ತಾ ಹೋಗುತ್ತೆ ಅಂತ ಕರ್ಕೊಳ್ತೀವಿ, ಕ್ಷೀಣಿಸ್ತಾ ಹೋಗುತ್ತೆ. ಆವಾಗ ಇಂಗಾಲ ಕ್ಷೀಣಿಸ್ತಾ ಹೋಗಿರ್ತಕ್ಕಂಥ ಕಾರ್ಬನ್ 14 ಮತ್ತು ಕಾರ್ಬನ್ 12 ನಾವು ಎರಡನ್ನ ಒಂದು ವ್ಯತ್ಯಾಸವನ್ನು ನೋಡಿದಾಗ, ಲೆಕ್ಕಾಚಾರ ಹಾಕಿ ನೋಡಿದಾಗ, ಆವಾಗ ನಾವು ಇತಿಹಾಸವನ್ನು, ಅಂದರೆ ಇದು ಎಷ್ಟು ವರ್ಷದ ಇತಿಹಾಸ, ಎಷ್ಟು ವರ್ಷದ ಪಳವಳಿಕೆ, ಎಷ್ಟು ವರ್ಷದ ಹಿಂದಿಂದ ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ಅಂದರೆ ಇಲ್ಲಿ ಇಂಪಾರ್ಟೆಂಟ್, ಈ ವಿಧಾನದ ಮೂಲಕವಾಗಿ ಸುಮಾರು 10 ವರ್ಷಗಳ ಹಿಂದಿನವರೆಗಿನ ಪಳವಳಿಕೆಯನ್ನು ಕಾಲವನ್ನು ನಾವು ಗುರುತಿಸಬಹುದು. ಹಾಗಾದರೆ ಕಾರ್ಬನ್ 14 ಪ್ರಕಾರ ಸಿಂಧೂ ನಾಗರಿಕತೆ ಕಾಲಮಾನ ಎಷ್ಟು, ವೈದಿಕ ಯುಗದ ಕಾಲಮಾನ ಎಷ್ಟು ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಕಾರ್ಬನ್ 14 ಮತ್ತು ಕಾರ್ಬನ್ 12 ನಾವು ನೋಡ್ಕೊಂಡು ಸಮ ಪ್ರಮಾಣದಲ್ಲಿ ನೋಡ್ಕೊಂಡು ಹೋದಾಗ ಇದು 10,000 ವರ್ಷಗಳ ಹಿಂದಿನ ಒಂದು ಇತಿಹಾಸವನ್ನು ನಾವು ಸ್ಪಷ್ಟವಾಗಿ ನೋಡ್ಬೋದಾಗುತ್ತೆ. ಸ್ನೇಹಿತರೆ, ಇವತ್ತು ಇಲ್ಲಿವರೆಗೂ ಆಗಿರ್ತಕ್ಕಂಥ ವಿಷಯಗಳನ್ನು ಅದ್ಭುತವಾಗಿ ನೋಡ್ತಾ ಹೋಗಿದ್ದೀವಿ. ಈಗ ನೋಡಿರಿ, ಆಧಾರಗಳು ಕಂಡುಬರ್ತಕ್ಕಂಥ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಸ್ಪಷ್ಟವಾಗಿ ನೋಡಿದ್ವಿ. ಇವುಗಳನ್ನು ನಾವು ಒಳ್ಳೆ ಆ ಸ್ಲೈಡ್ಗಳನ್ನಾಗಿ ಮಾಡಿಕೊಂಡು ನಿಮಗೆ ಅರ್ಥಗರ್ಭಿತವಾಗಿ ಅರ್ಥ ಮಾಡಿಸುವಂಥ ಪ್ರಯತ್ನ ಮಾಡಿದ್ವಿ. ಮತ್ತು ಇನ್ನು ಅದಾದಮೇಲೆ ನೆಕ್ಸ್ಟ್ ಪೇಜನ್ನು ತೊಗೊಂಡಿದ್ವಿ. ನೆಕ್ಸ್ಟ್ ಪೇಜ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಸಾಹಿತ್ಯ ಆಧಾರಗಳು, ಅದರಲ್ಲಿ ಇಂಪಾರ್ಟೆಂಟಾಗಿ ಸಾಹಿತ್ಯ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ. ದೇಶೀಯ ಸಾಹಿತ್ಯದಲ್ಲಿ ಪ್ರಾಕ್ತನ ಶಾಸ್ತ್ರ, ಅದರಲ್ಲಿ ಶಾಸನಗಳು, ನಾಣ್ಯಗಳು ಮತ್ತು ಸ್ಮಾರಕಗಳು ಅಂತ ಕರ್ಕೊಳ್ತೀವಿ. ಮತ್ತು ಸಾಹಿತ್ಯದ ಮತ್ತು ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ ಅಂತ ಮತ್ತೆ ಡಿವೈಡ್ ಮಾಡ್ಕೊಳ್ತಾ ಹೋದ್ವಿ. ಮತ್ತು ವಿದೇಶಿ ಸಾಹಿತ್ಯದ ಬಗ್ಗೆ ಓದ್ತಾ ಹೋದ್ವಿ. ಇದನ್ನು ಮತ್ತೆ ನಾವು ಸ್ಲೈಡಲ್ಲಿ ನೋಡ್ತಾ ಹೋದ್ವಿ. ಮತ್ತು ಅದಾದಮೇಲೆ ಮತ್ತೇನು ಮಾಡಿದ್ವಿ ನಾವು, ಮತ್ತು ಸ್ಮಾರಕಗಳ ಬಗ್ಗೆ ನೋಡ್ಕೊಂಡ್ವಿ. ಸ್ಮಾರಕಗಳು ಯಾವ ಅಂತ ನೋಡ್ಕೊಂಡ್ವಿ. ಮತ್ತು ಭೂ ಉತ್ಖನನಗಳ ಬಗ್ಗೆ ನಾವು ನೋಡ್ಕೊಂಡ್ವಿ. ಮತ್ತು ಮೌಖಿಕ ಆಧಾರಗಳು ಮತ್ತು ಮೌಖಿಕ ಆಧಾರಗಳು ಆ ಒಂದು ಪ್ಲೇಸ್ನ ನೇಟಿವ್ ಪ್ಲೇಸ್ನ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಕೊಡ್ತವೆ, ಅದರ ಬಗ್ಗೆ ಮಾಹಿತಿ ನೋಡ್ಕೊಂಡ್ವಿ. ಅದರಲ್ಲಿ ಈಗ ನಾವು ಕೆಲವೊಂದು ವಿಷಯಗಳನ್ನು ನೋಡ್ತೀವಿ. ಭೂ ಉತ್ಖನನಗಳ ಬಗ್ಗೆ ಮಾತಾಡ್ತಾ ಹೋದ್ವಿ, ಅವುಗಳನ್ನು ನಾವು ತಿಳ್ಕೊಳ್ತಾ ಹೋದ್ವಿ. ಮತ್ತು ಭೂ ಉತ್ಖನನಗಳ ಬಗ್ಗೆ ನೋಡಿದ್ವಿ. ಆಮೇಲೆ ನೆಕ್ಸ್ಟ್ ಮತ್ತೊಂದು ಏನು ಮಾಹಿತಿ ನೋಡಿದ್ವಿ ನಾವು, ಅದರಲ್ಲಿ ಮತ್ತೆ ಕೆಲವೊಂದು ಘಟನೆಗಳ ಬಗ್ಗೆ ನೋಡ್ತಾ ಹೋಗಿದ್ವಿ. ಮತ್ತು ಅದರಲ್ಲಿ ಈ ಕಾರ್ಬನ್ 12 ಮತ್ತು ಕಾರ್ಬನ್ 14 ಬಗ್ಗೆ ನೋಡಿದ್ವಿ. ಅದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ತಿಳ್ಕೊಂಡಿದ್ವಿ. ಹಾಗಾದರೆ
ಈ ಒಂದು ಟಾಪಿಕ್ ಫಸ್ಟ್ ಟಾಪಿಕ್ ಆಗಿರುತ್ತೆ ಆಧಾರಗಳು ಅಂತ. ಇನ್ನು 8ನೇ ತರಗತಿಯ 2ನೇ ಟಾಪಿಕನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀವಿ. ನೆಕ್ಸ್ಟ್ ಇದೇ ಥರ ಸ್ಲೈಡ್ ಮಾಡಿಕೊಂಡು ನಿಮಗೆ ಅರ್ಥ ಮಾಡಿಸೋಕ್ಕೆ ನಾವು ಮತ್ತೆ ಪ್ರಯತ್ನ ಮಾಡೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಈ ಒಂದು ವಿಷಯ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡ್ತಾ ಹೋಗಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು.